ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ನಿಮ್ಮ ಒಂದು ಬದುಕು ಒಳಿತಾಗಲಿ, ನಿಮಗೊಂದು ನೆರಳು ಸಿಗಲಿ. ನಮಗೆ ಬಿಡಿ, ನಮಗೆ ಆಚಾರ್ಯ ಪರಂಪರೆ ಇದೆ, ಗುರು ಪರಂಪರೆ ಇದೆ, ನಮಗೊಂದು ನಂಬಿಕೆ. ನಮಗೆ ಗೊತ್ತಿಲ್ಲ, ಮಕ್ಕಳು ನೀವು ಇಲ್ಲ, ನಿಮಗೆ ನೆರಳಾಗಲಿ. ಯಾಕಂದ್ರೆ ಶನಿ ಕುಜರ ಸಂಗಮ ಅದೇನೂ ನಡೆಯುತ್ತೆ, ನಿಜವೇ. ಮೀನರಾಶಿಯಲ್ಲಿ, ಆ ವೈರಾಗ್ಯ ರಾಶಿಯಲ್ಲಿ ಕುದಿಯತಕ್ಕಂತ ಆ ಒಂದು ಕುಜ ಶನಿಯ ಸಾರದಲ್ಲಿ ಶನಿಯ ಜೊತೆ ಪ್ರವೇಶ ಆಗಿಬಿಟ್ಟಿದೆ. ಅದು ಒಂದು ರೀತಿ ಭಯ ಬೀಳಿಸ್ತಕ್ಕಂಥ ಪ್ರಭಾವ. ಅದನ್ನ ಸೂಕ್ಷ್ಮತೆ ಹೇಳ್ತೇನೆ. ಅದಕ್ಕೊಂದು ದಾರ್ಶನಿಕರು, ತುಂಬಾ ದೊಡ್ಡವರು, ಒಂದು ಸಹಸ್ರ ಚಂಡಿಕ ಮಹಾಯಾಗದ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆ ಅದರ ಬಗ್ಗೆ ಕೂಡ ತಿಳಿಸ್ತೇನೆ. ಆ ಒಂದು ಕುಜ ಶನಿ 60 ವರ್ಷಕ್ಕೊಮ್ಮೆ ಸೇರತಕ್ಕಂಥ ಭಾವ ಮೀನರಾಶಿಯಲ್ಲಿ ಸೇರ್ತಿರ್ತಾರೆ. ಬಟ್ ಮೀನರಾಶಿಯಲ್ಲಿ ಆ ನಕ್ಷತ್ರದಲ್ಲೇ ಸೇರತಕ್ಕಂಥ ಒಂದು ಭಾವ ಇದೆಯಲ್ಲ, ಇಟ್ ಹ್ಯಾಪನ್ಸ್ ಒನ್ಲಿ ಇನ್ 60 years ಒನ್ಸ್. 60-62 ವರ್ಷಗಳಿಗೊಮ್ಮೆ ಸಂಭವಿಸ್ತಕ್ಕಂಥದ್ದು. 1966-67ರಲ್ಲಿ ಕೂಡ ಇಂಥದ್ದೇ ಒಂದು ಸಂಗಮ ನಡೆದಿತ್ತು ಮೀನರಾಶಿಯಲ್ಲಿ. ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಒಂದು ಸಹಸ್ರ ಚಂಡಿಕಾ ಮಹಾಯಾಗ, ವಿಶೇಷವಾಗಿ ಶ್ರೀ ಶಂಕರಾಚಾರ್ಯ ಆಶ್ರಮ, ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್ಲಲ್ಲಿ ಆಯೋಜಿಸಲಾಗಿದೆ. ಇದೇ 19ನೇ ತಾರೀಕಿನಿಂದಲೇ ಆರಂಭ ಆಗಿದೆ ನಿತ್ಯ. ಆದರೆ ಪೂರ್ಣಾಹುತಿ ಬಂದು ವಿಶೇಷವಾಗಿ ಇದೇ ಒಂದು ವಾರದ ಕಟ್ಟಕಡೆಯ ದಿನವಾಗಿರತಕ್ಕಂಥ. ಯಾಕಂದ್ರೆ ನಾನು ನಿನ್ನೆ ಬರಲಿಲ್ಲ, ದಾನಗಳ ಬಗ್ಗೆ ಹೇಳೋದಕ್ಕೂ ಮೊದಲು ಇದೆಲ್ಲ ವಿಚಾರಗಳ ಬಗ್ಗೆ ಸಣ್ಣ ಒಂದು ಓಡಾಟ. 26ನೇ ತಾರೀಕು ಏಪ್ರಿಲ್ 2026 ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ದುರ್ಗಾ ಸಪ್ತಶತಿ ಪಾರಾಯಣ, ಸಹಸ್ರ ಚಂಡಿಕಾ ಯಾಗ ಮಹಾಸಂಕಲ್ಪ, ಮಹಾಯಾಗದ ಮಹಾಪೂರ್ಣಾಹುತಿ, ಅಷ್ಟಾವಧಾನ ಸೇವೆ, ಸುವಾಸಿನಿ ಪೂಜೆ, ಕೌಮಾರಿ ಪೂಜೆ, ದಂಪತಿ ಪೂಜೆ, ರಾಷ್ಟ್ರಾಶೀರ್ವಾದ ಇದೆ, ಮಹಾಮಂಗಳಾರತಿ ಇದೆ, ತೀರ್ಥ ಪ್ರಸಾದ ವಿನಿಯೋಗವಿದೆ. ನಿತ್ಯ ಈ ಒಂದು ವಿಶೇಷವಾಗಿ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲಲ್ಲಿ ಈ ಒಂದು ಯಾಗದ ಸಂಕಲ್ಪ ನಡೀತಿದೆ. ಪೂರ್ಣಾಹುತಿ ಬಂದು ಭಾನುವಾರ ಬೆಳಿಗ್ಗೆ 7 ಗಂಟೆಗಿದೆ. ನಾನು ಇರುತ್ತೇನೆ ನಿಮ್ಮ ಜೊತೆಗೆ. ಆದವರು ನಿತ್ಯ ಹೋಗಿ ಪಾಲ್ಗೊಳ್ಳಿ. ಭಾನುವಾರ ನಾನು ಇರ್ತೇನೆ ನಮ್ಮ ಸಿಬ್ಬಂದಿ ವರ್ಗದ ಜೊತೆ. ನಿಮಗೊಂದು ಆ ತಾಯಿಯ ಸಂಕಲ್ಪ ಅದನ್ನೆಲ್ಲ ತೆಗೆದು, ಯಾಕಂದ್ರೆ ಈ ಒಂದು ಶನಿ ಕುಜರ ಸಂಗಮ ಏನು ಅನಾಹುತ ಮಾಡಿಡುತ್ತೋ ಶನಿ ನಕ್ಷತ್ರದಲ್ಲಿ, ಶನಿ ಮಂದಗಮನ, ಈ ಒಂದು ಶನಿ ಕುಜ ಸಂಗಮ 60 ವರ್ಷಕ್ಕೊಮ್ಮೆ ಆ ವೈರಾಗ್ಯ, ಕ್ಷೀರ ಸಮುದ್ರ, ಕಾಲಚಕ್ರದ ಆ ಒಂದು 12ನೇ ಮನೆ ವ್ಯಯರಾಶಿ, ಅದರಲ್ಲೂ ಪರಾಭವ ಸಂವತ್ಸರ ಬಂದಿರತಕ್ಕಂಥದ್ದು ಅಲ್ಲಿ ಸೇರಿದೆ. ಶ್ರೀ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲ್ ಸಹಸ್ರ ಚಂಡಿಕಾ ಮಹಾಯಾಗ ಇದೇ ತಿಂಗಳು 19ನೇ ತಾರೀಕು ಏಪ್ರಿಲ್ 2026 ಭಾನುವಾರದಿಂದ ದಶಮಿ, 26ನೇ ತಾರೀಕು 4/2026 ಭಾನುವಾರದವರೆಗೆ ಸಹಸ್ರ ಚಂಡಿಕಾ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ. ಈ ಶನಿ ಕುಜನ ಸಂಗಮ ಇರೋದ್ರಿಂದ ದಯಮಾಡಿ ಎಲ್ಲರೂ ಪಾಲ್ಗೊಳ್ಳಿ. ನಾವು ಅಲ್ವಲ್ಲಪ್ಪ, ಆಗುಲ್ಲ. ರಕ್ತಪಾತ, ಜನಗಳಿಗೆ ರಕ್ತಪಾತದ ಸೂಚನೆ. ಒಂಥರ ರಕ್ತಪಾತ ಅಂದ್ರೆ ಇನ್ನೇನು ಹಸಿವೆ, ಬಡತನ, ಸುಸ್ತಾಗ್ತವೆ, ಬಿಸಿಲು, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಸಾಮಾನ್ಯನ ಪಾಡು ಕೇಳಲಿಕ್ಕಾಗ್ತಿಲ್ಲ, ಅಂಥದ್ದೊಂದು ಧಾವಂತದ ಸೂಚನೆ. ಈ ಎಚ್ಚರಿಕೆ ಎಲ್ಲರೂ ಪಾಲ್ಗೊಳ್ಳಿ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ
ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ವಿದ್ಯೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಏಪ್ರಿಲ್ 2026 ಗುರುವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಪುನರ್ವಸು ನಕ್ಷತ್ರ, ಸುಕರ್ಮ ಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಕುಜ ಶನಿಯ ಸಾರದಲ್ಲಿ ಶನಿಯ ಜೊತೆ 60 ವರ್ಷಕ್ಕೊಮ್ಮೆ ಉಲ್ಕಾಪಾತ ಅಂತ ಹೇಳ್ತೇವೆ. ಅದನ್ನ ಅದೊಂದು ರೀತಿ ಒಳಗಡೆ ಆ ಒಂದು ಇರೋ ಗ್ಯಾಸ್ಗೆ ಬೆಂಕಿ ಇಟ್ಟ ಹಾಗೆ. ಕುಜನನ್ನ ಬೆಂಕಿ ಕಾರಕ, ಶನಿಯನ್ನ ಗ್ಯಾಸು, ಆಯಿಲ್, ಪೆಟ್ರೋಲ್ ಕಾರಕ. ಕಾರಕತ್ವಗಳ ಬಗ್ಗೆ ತುಂಬಾ ರಿಸರ್ಚ್ ನಮ್ಮ ಗುರುಗಳು ಹೇಳ್ಕೊಡ್ತಿದ್ರು. ಕಾರಕತ್ವ ಯಾವ ನಕ್ಷತ್ರ ಸಾರ ನೋಡಿ, ಶನಿಯ ನಕ್ಷತ್ರ ಯಾರ ಭಾವದಲ್ಲಿ ತನಿಸು. ಶನಿ ಸಾರದಲ್ಲೇ ಇದ್ದು ಅಲ್ಲಿಂದ 3ನೇ ಮನೆ ವೃಷಭ ರಾಶಿ ನೋಡ್ತಾನೆ, ಅಲ್ಲಿಂದ ಕನ್ಯಾ ರಾಶಿ ನೋಡ್ತಾನೆ, ಅಲ್ಲಿಂದ ಧನುಸು ರಾಶಿ ನೋಡ್ತಾನೆ. ಶನಿಯ ನಕ್ಷತ್ರದಿಂದಲೇ. ಈಗ ಕುಜ ಶನಿ ಸಾರದಲ್ಲಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಕುಜ ನೋಡೋದು ಹೇಗೆ? 4, 7, 8. 4ನೇ ಮನೆ ಯಾವುದು? ಮಿಥುನ. 7ನೇ ಮನೆ ಯಾವುದು? ಕನ್ಯಾ. 8ನೇ ಮನೆ ಯಾವುದು? ತುಲಾ. ಅಲ್ಲಿಗೆ ಲಾಕ್ ಆಯ್ತಾ? ಸೊ ಮೀನರಾಶಿ. ಅದರ ಹಿಂದ್ಗಡೆಯಿಂದ ನೋಡಿ ರಾಹು ಬೇರೆ. ಅವನು ರಾಹು ವಚ್ಚನಿ ಕುಜವತ್ ಕೇತು ಅಂತ ಹೇಳ್ತಾನೆ. ಕುಜ ಬಂದು ಕೇತುವಿನ ಹಾಗೆ ಆಡ್ತಾನೆ. ಕೇತು ಕುಜನ ಇನ್ನೊಂದು ಭಾವ, ಇನ್ನೊಂದು ರೂಪ, ತಂದೆಯಂತೆಯೇ ಮಗ ಅನ್ನುವ ರೀತಿ. ಈ ಪೊಲೀಸವರು ಯಾರಾದ್ರೂ ಕಳ್ಳರನ್ನ ಹಿಡ್ಕೋಬೇಕಾದ್ರೆ ಫಸ್ಟ್ ಅವ್ರ ಗೆಳೆಯರನ್ನ ಹಿಡ್ಕೋತಾರೆ, ಅವ್ರ ಮನೆಯವ್ರನ್ನ ಲಾಕ್ ಮಾಡ್ತಾರೆ. ಲಾಕ್ ಮಾಡಿಬಿಟ್ಟು ಒಂದು ಸುಮಾರು 1996, 97, 98ರಲ್ಲಿ ಒಂದು ಹಗರಣ ನಡೆಯುತ್ತೆ. ಕ್ರಿಕೆಟ್ ಬೆಟ್ಟಿಂಗ್ ನಡೆಯುತ್ತೆ. ಒಬ್ಬ ತಪ್ಸ್ಕೊಂಡು ಓಡೋಗ್ಬಿಡ್ತಾನೆ. ಮೈನ್ ಸೂತ್ರಧಾರ ಮುಖೇಶ್ ಅನ್ನೋ. ಏನ್ ಮಾಡಿದ್ರು ಹಿಡ್ಕೊಳ್ಲಿಕ್ಕೆ ಆಗ್ತಿರಲ್ಲ, ಅವನ್ ಕೈಗೆ ಸಿಗೋಲ್ಲ ಅಂತ. ಕಡೆಗೆ ಆ ಬೆಟ್ಟಿಂಗ್ ಏನು ಹ್ಯಾನ್ಸಿ ಕ್ರೋನಿಯಾ, ಅಜಯ್ ಜಡೇಜಾ, ಮನೋಜ್ ಪ್ರಭಾಕರ್, ನಯನ್ ಮೋಂಗಿಯಾ, ಅಜರುದ್ದೀನ್, ಮೊಹಮ್ಮದ್ ಅಜರುದ್ದೀನ್, ಅಲೆಕ್ಸ್ ಟೂವೆಟ್, ಮಾರ್ಟಿನ್ ಕ್ರೋ, ಆಮೇಲೆ ಮಾರ್ಕ್ವಾ, ನೋಡಿ ಎಷ್ಟು ಜನ. ಇನ್ನು ಅರವಿಂದ್ ಡಿಸಿಲ್ವಾ, ಅರ್ಜುನ ರಣತುಂಗ, ಇವರೆಲ್ಲ ಒಬ್ಬ ಮೈನ್ ಸೂತ್ರಧಾರ. ಅವನು ಒಬ್ಬನನ್ನು ಪರಿಚಯ ಮಾಡ್ಕೊತಾನೆ. ಅಜಯ್ ಶರ್ಮಾ ಅನ್ನೋನ ಮೂಲಕ ಪರಿಚಯ ಮಾಡ್ಕೊಂಡು ಒಬ್ಬೊಬ್ಬನೇ ಈ ಜಸ್ಟ್ ಸ್ಪ್ರೆಡ್ಸ್ ಹಿಸ್ ವಿಂಗ್ಸ್. ಈಗ ಸೂತ್ರಧಾರ ಬೇರೆ ಏನೋ ಕಾರಣಕ್ಕೆ ಯಾವುದೋ ಒಂದು ಥ್ರೆಟನ್ ಕಾಲ್ಗೆ ಪೊಲೀಸ್ ಅವರು ಲಾಕ್ ಮಾಡ್ತಾ ಬರ್ತಾರೆ. ಅದ್ರಲ್ಲಿ ಒಂದು ಕಾಲಲ್ಲಿ ಈ ತರ ಇದೇನೋ, ಇದು ವಿಚಿತ್ರವಾಗಿದೆಯಲ್ಲ, ಇದೇನಿದು, ಇವ್ರ ಜೊತೆ ಏನು ಅಂತ ಹೇಳ್ಬಿಟ್ಟು ಕ್ರಿಕೆಟರ್ಸ್ ಜೊತೆ ಇನ್ನೊಬ್ಬನ ಕಾಲ್ ಹೋಗ್ತಿದೆಯಲ್ಲ, ಎಲ್ಲೋದ್ರೂ ಕೂಡ ಈ ಒಂದು ಮೂವ್ಮೆಂಟ್ ಇಲ್ಲಿ ಕಾಣಿಸ್ಕೊತಿದೆಯಲ್ಲ ಅಂತ ಹೇಳಿ ಅವನನ್ನು ಫಾಲೋ ಮಾಡಿದಾಗ ಈ ಹಗರಣ ಹೊರಗಡೆ ಹೋಗುತ್ತೆ. ಆಗಲೇ ಮೊಹಮ್ಮದ್ ಅಜರುದ್ದೀನ್ ತೆಗೆದ್ರು, ಸೌರವ್ ಗಂಗೂಲಿ ಬಂದ್ರು. ಆ ಸಂದರ್ಭದಲ್ಲಿ ಬೇರೆ ಕತೆ. ಬಟ್ ಮುಖೇಶ್ ಕುಮಾರ್ನ ಹಿಡಿಬೇಕೀಗ, ಮೈನ್ ಸೂತ್ರಧಾರನನ್ನ. ಏನ್ ಮಾಡಿದ್ರು ಅವನು ಜಿಗುಟ್ಕೋತಿದ್ದಾನೆ. ಬೇರೆ ಜಾಗಕ್ಕೆ ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಈಗ ಇದೆಲ್ಲ ಬಿಡಿಸ್ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು, ಅವನೇ ಮೈನ್ ಸೂತ್ರಧಾರ. ಮೊಹಮ್ಮದ್ ಅಜರುದ್ದೀನ್ಗೆ ಹೆಚ್ಚು ಕಡಿಮೆ 90 ಲಕ್ಷ ದುಡ್ಡು ಕೊಟ್ಟಿದ್ದಾನೆ ಅಂತಕ್ಕಂಥದ್ದು. ಬೆದರಿಸಿದ್ದಾನೆ. ಅಜರುದ್ದೀನ್ ರಿಟರ್ನ್ ಒಂದು 30 ಲಕ್ಷ ಕೊಟ್ಟಿದ್ದಾನೆ. ಅಜೀವ ನಿಷೇಧ, ಲೈಫ್ ಲಾಂಗ್ ಅವನು ಕ್ರಿಕೆಟ್ ಇಂದ ಬ್ಯಾನು, ಇನ್ನೊಂದು ಏನೋ ನಡೀತು, ಮತ್ತೆ ಅದನ್ನು ವಾಪಸ್ ತಗೊಂಡ್ರು. ಈಗ ಪುಣ್ಯಾತ್ಮ MP ಆಗಿದ್ದಾನೆ, ಇರ್ಲಿ. ಬಟ್ ಮುಖೇಶ್ ಕುಮಾರ್ನ ಹಿಡಿಲಿಕ್ಕೆ ಕಡೆಗೆ ಏನ್ ಮಾಡಿದ್ರು ಗೊತ್ತಾ ಪೊಲೀಸ್ ಅವರು, CBI ಆಫೀಸರ್ಸ್, ಅವನ ತಂದೆನ ಲಾಕ್ ಮಾಡಿದ್ರು. 70 ವರ್ಷದ ತಂದೆನ. ನಿಮ್ ತಂದೆ ಇನ್ನು ಅಷ್ಟೇ ಕೊಣೋ, ಬಿಡಲ್ಲ ಕೊಣೋ ಅಂತ. ಫ್ಯಾಮಿಲಿಗೋಸ್ಕರ ಎದ್ದು ಬಿದ್ದು ಓಡ್ ಬಂದ. ಎಲ್ಲ ಓಪನ್ ಅಪ್ ಆಯ್ತು. ಈ ಕಾರಕತ್ವಗಳು ಯಾರನ್ನ ಹಿಡ್ಕೊಂಡ್ರೆ ಏನ್ ಮಾಡುತ್ತೆ ಅನ್ನತಕ್ಕಂಥದ್ದನ್ನ ತುಂಬಾ ರಿಸರ್ಚ್ ಆಗಿ ನೋಡ್ಬೇಕಾಗ್ತಕ್ಕಂಥದ್ದು ಇರುತ್ತೆ. ಸೊ ಈ ಒಂದು ಕುಜ ಬಂದು
ಕೇತು ಬಂದು ಕುಜನ ರೀತಿಯಲ್ಲಿ ಆಡ್ತಾನೆ. ಅಲ್ಲಿ ನೋಡಿ ಕೇತು ಎಲ್ಲಿ ಕುಳಿತಿದ್ದಾನೆ, ಸಿಂಹದಲ್ಲಿ ಕುಳಿತಿದ್ದಾನೆ. ಸಿಂಹಕ್ಕೇನು ಆಗೋಲ್ಲ ಅಂತ ಅನ್ಕೊಂಡ್ರೆ ಕೇತು ನೋಡೋದು ಕುಂಭವನ್ನ, ಕುಜನ ಸ್ವರೂಪ. ಅಲ್ಲಿಂದ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ, 4ನೇ ಭಾವ. ಅಲ್ಲಿಂದ 7ನೇ ಭಾವ ಕುಂಭ, ಅಲ್ಲಿಂದ ಮೀನರಾಶಿ 8ನೇ ಭಾವ. ನೋಡಿ, ರಾಹುವತ್ ಶನಿ ಕುಜವತ್ ಕೇತು ಅನ್ನತಕ್ಕಂಥದ್ದು ಹೇಳ್ತೇವೆ. ಅವಾಗ ರಾಹು ಕುಜನ ಮೇಲೆ ಪ್ರಭಾವ ಬೀರಿದ, ವೃಶ್ಚಿಕ ರಾಶಿ ಮೇಲೆ ಪ್ರಭಾವ ಬೀರಿದ, ಮೇಷದ ಮೇಲೆ ಪ್ರಭಾವ ಬೀರಿದ. ನೋಡಿ, ಇಷ್ಟು ಗ್ರಹಗಳ ಈ ಒಂದು ಚಲನೆಗಳಿದಾವಲ್ವಾ, ಸುಮ್ಮನೆ ಅಲ್ಲ. ಇದೊಂದು 60-62 ವರ್ಷಗಳಿಗೊಮ್ಮೆ ನಡೆಯತಕ್ಕಂಥ ಒಂದು ಸುನಾಮಿ ಅಂತ ಹೇಳ್ತೇವೆ. ಇದು 1966-67ರಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ನೋಡಿ, ನಾವು ರಿಸರ್ಚ್ಗೆ ಹೋದ್ರೆ ಈ ರೀತಿ ಒಂದೊಂದು ಇನ್ಸಿಡೆಂಟ್ಗಳನ್ನು ಲಾಕ್ ಮಾಡ್ತಾ ಹಿಂಗೆ ಕೂತ್ಕೊಂಡಿರ್ತೇವೆ. ಪ್ಲಾನೆಟ್ಸ್ ಹಿಂಗ್ ನೋಡ್ತಿದ್ದಂದ್ರೆ ಇನ್ನೆಲ್ಲೆಲ್ಲ ಏನೇನ್ ಮಾಡುತ್ತೆ, ಈ ತರದ ಭಾವದಲ್ಲಿ ನೋಡ್ತಿದ್ಯಲ್ಲ, ಶನಿ ಭಾವದಲ್ಲಿ ನೋಡ್ತಿದ್ದಾನಲ್ವ, ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗೋದು ನೀವು ನಂಬಲ್ಲ. ಸೂರತ್ ರೈಲ್ವೆ ಸ್ಟೇಷನ್ ಅಲ್ಲಿ ಮೊನ್ನೆ ಲಾಠಿ ಚಾರ್ಜ್ ಆಗಿದೆ. ಜನ ಗುಳೆ ಹೋಗುತ್ತಿದ್ದಾರೆ, ಕಾರ್ಮಿಕರು ಕೆಲಸವಿಲ್ಲದೆ ಊರು ಬಿಟ್ಟು. ಸೂರತ್ ಪ್ರಪಂಚದ ನಂಬರ್ 1 ಡೈಮಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಸೂರತ್ ನಂಬರ್ 1 ಈ ಒಂದು ಬಟ್ಟೆಗಳ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ನಂಬರ್ 1. ಬಟ್ಟೆ ಏನಾದ್ರೂ ಹೋಲ್ಸೇಲ್ ಅಲ್ಲಿ ತಗೋಬೇಕು ಅಂದ್ರೆ ಇಲ್ಲಿ ಮಾರೋ ಒಂದು 1000 ರೂಪಾಯಿ ಸೀರೆ ನಿಮ್ಗೆ ಅಲ್ಲೊಂದು 250-300 ರೂಪಾಯಿಗೆ ಸಿಗುತ್ತೆ. ಇನ್ನೂ ಕಡಿಮೆಗೂ ಸಿಗ್ಬಹುದು. ಇದೆ, ನೀವು ಹೇಗ್ ತಗೋತೀರೋ ಹಾಗೆ. 100 ಸೀರೆ ತಗೊಂಡ್ರೆ ಒಂದ್ ರೇಟು, 1000 ಸೀರೆ ತಗೊಂಡ್ರೆ ಒಂದ್ ರೇಟು. ಕಾರ್ಮಿಕರು ಗುಳೆ ಹೋಗುತ್ತಿದ್ದಾರೆ, ಕೆಲಸಗಳಿಲ್ಲ. ಇಟ್ಸ್ ಶೋಯಿಂಗ್ ದ್ಯಾಟ್. ಇನ್ನೊಂದು ಶನಿ ಕುಜ ಸಾಮಾನ್ಯನ ಪಾಡು ಸಾಮಾನ್ಯವಾಗಿರುವುದಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಒಂದೇ ದಿನ ಕಡಿಮೆ ಅಂದ್ರೂ ಒಂದು 25,000 ಜನ ಬಂದು ನಿಂತ್ಕೋತಾರೆ. ಅಲ್ಲಿ ನೋಡಿ, ಶುಕ್ರನನ್ನ ಶನಿ ನೋಡುತ್ತಿದ್ದಾನೆ. ಶುಕ್ರ ಅಂತ ಹೇಳಿದ್ದೆ ಬಟ್ಟೆ, ಎಂಟರ್ಟೈನ್ಮೆಂಟ್, ಡೈಮಂಡ್ ಬಿಸ್ನೆಸ್ has impacted globally. Diamond business has collapsed. ಗಮನಿಸಿ ನೋಡಿ. ಸೂರತ್ ಅದೊಂದು ಸಣ್ಣ ಎಕ್ಸಾಂಪಲ್. ಶನಿ ಕುಜ, ಲೇಬರ್ಸ್ ಮ್ಯಾನೇಜ್ಮೆಂಟ್, ಕಾರ್ಮಿಕರ ಬದುಕು, ಸಾಮಾನ್ಯನ ಬದುಕು. ಅವನಿಗೆ ಕಷ್ಟಪಟ್ಟೆ ತಿನ್ನೋದು. ಒಂದು ರೈಲ್ವೆ, ದೊಡ್ಡ ವಾಹನಗಳು ಅನ್ನತಕ್ಕಂಥದ್ದು ಹೇಳಿದೆ. ಶನಿಯ ಕಾರಕತ್ವ, ಕುಜನ ಕಾರಕತ್ವ, ಈ ತರ ಸೇರಿದ ದೊಡ್ಡ ಗಾಡಿಗಳು, ಗೂಡ್ಸು, ಅಡುಗು, ತುಂಬಾ ದೊಡ್ಡ ಶಿಪ್ಮೆಂಟು, ಟ್ರಾನ್ಸ್ಪೋರ್ಟು ಅಂತ ಹೇಳ್ತೇವೆ. ಇಟ್ ಈಸ್ ಇಂಪ್ಯಾಕ್ಟೆಡ್. ಅಲ್ಲಿ ಕುಳಿತಿರ್ತಕ್ಕಂಥ ಒಂದು ಕೇತು ಕುಜನ ಭಾವದಿಂದ ನೋಡ್ತಾನೆ, ಈಸ್ ಲಾಕಿಂಗ್. ಅವರು ಉಲ್ಟಾ ಬರತಕ್ಕಂಥ ಒಂದು ಭಾವ. ನಮಗೆ ಶುಭ ಗ್ರಹಗಳು ಬರ್ತಿದ್ರೆ ಅಡ್ಡಿ ಬರತಕ್ಕಂಥದ್ದು. ಸೊ ಆ ಒಂದು ಫೋರ್ಸ್ ಅಲ್ಲಿ ಕೇತು ಸಿಂಹದಿಂದ ಈಸ್ ಆಸ್ಪೆಕ್ಟಿಂಗ್ ಕುಂಭ ಪ್ಲಸ್ ಮೀನ ಪ್ಲಸ್ ವೃಶ್ಚಿಕ. ನಮ್ಮ ದೇಶದ ದೊರೆ ಕೂಡ ಮೊನ್ನೆ ಗಮನಿಸಿ ನೋಡಿ, ಒಂದು ದೊಡ್ಡ ತೈಲ ಸಂಗ್ರಹ, ಅಲ್ಲೊಂದು ರಿಸರ್ವ್ ಇಡತಕ್ಕಂಥ ಆಯಿಲ್ ಅನ್ನ ತಂದು ಅದನ್ನ ಒಂದು ರೀತಿ ಕಚ್ಚಾ ತೈಲವನ್ನ ಎಲ್ಲ ಡಿವೈಡ್ ಮಾಡ್ತಕ್ಕಂಥದ್ದು. ಬೇರೆ ಪೆಟ್ರೋಲ್ ಸ್ವಲ್ಪ, ಡೀಸೆಲ್ ಸ್ವಲ್ಪ, ಗ್ಯಾಸ್ ಸ್ವಲ್ಪ, ಗ್ಯಾಸಲಿನ್ ಸ್ವಲ್ಪ, ಸೀಮೆ ಎಣ್ಣೆ ಸ್ವಲ್ಪ, ಕಡೆಯ ಕಚ್ಚಾ ವಸ್ತು ತಾರ್. ನಮ್ ರಸ್ತೆಗೆ ತಾರ್ ಹಾಕ್ತಾರಲ್ವಾ, ಅದರಿಂದ ಬರ್ತಕ್ಕಂಥದ್ದು. ಅಂತ ಒಂದು ತೈಲ ಸಂಗ್ರಹ ಮಾಡತಕ್ಕಂಥ ಒಂದು ದೊಡ್ಡ ಫ್ಯಾಕ್ಟರಿಯಲ್ಲಿ ಬೆಂಕಿ ಮುಂದಕ್ಕೆ ಹಾಕಿದ್ದಾರೆ. ನಮ್ಮ ದೊರೆಗೊಂದು ಆಪತ್ತಿದೆ ಅನ್ನತಕ್ಕಂಥದ್ದು ಹೇಳಿದೆ. ಯೋಚನೆ ಮಾಡಿ ನೋಡಿ, ದೊರೆಯ ಮಟ್ಟದ ವ್ಯಕ್ತಿಗಳಿಗೆ ತೊಂದರೆ ಇದೆ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಗುಪ್ತಚರ ಇಲಾಖೆ ಹುಷಾರಾಗಿರ್ಬೇಕು ಅನ್ನತಕ್ಕಂಥದ್ದು. ತುಂಬಾ ಸಣ್ಣ ಇನ್ಸಿಡೆಂಟ್ಗಳೇ. ಅಯ್ಯೋ ಅಲ್ಲೆಲ್ಲೋ ಆಗ್ತಿದೆ ಅನ್ಕೋಬೇಡಿ. ಈ ಒಂದು ಕುಜ ಶನಿಯ ಸಾರಕ್ಕೆ ಎಳ್ಕೊಂಡು ಇಬ್ಬಿಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಬೆಂಕಿ, ಆಯಿಲು, ಪೆಟ್ರೋಲು, ಗ್ಯಾಸು, ಈ ತರ ಸೇರ್ಕೊಂಡಿರ್ತಕ್ಕಂಥ ಒಂದು ಪ್ರಭಾವ, ಉನ್ಮಾದ, ಇವುಗಳ ಒಂದು ಪರಿಚ್ಛೇದವನ್ನ ತೋರಿಸ್ತಿದೆ. ಇನ್ನು ಜನಸಾಮಾನ್ಯರ ಮೇಲೆ ಇನ್ನೇನೇನ್ ಆಗ್ಬೋದು ಸೂಕ್ಷ್ಮವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ. ಏರ್ಟೆಲ್, ಟೆಲಿಕಾಂ ಅಂತವೆ. ಶನಿಯನ್ನ ನೆನ್ಪಿಟ್ಕೊಳ್ಳಿ. ಟೆಲಿಕಾಂ ಇಂಡಸ್ಟ್ರಿ ನೋಡ್ಬೇಕು ಅಂದ್ರೆ ಶನಿ ನೋಡ್ತವೆ. ಕುಜ ಬಂದು ಸೇರ್ತಿದ್ದಾಗೆ ಸೈಲೆಂಟ್ ಆಗಿ ಒಂದು ಹೆಚ್ಚು ಕಡಿಮೆ 20% ರೇಟನ್ನ ಹೈಕ್ ಮಾಡಿದ್ದಾರೆ. ನೀವು ಯಾರು ಗಮನಿಸ್ತಿಲ್ಲ. ದೇ ಆರ್ ಹೈಕ್ಡ್ ಇಟ್.
ನೀವು ಅನ್ಕೊಂಡಿದ್ದೀರಿ ಅಷ್ಟೇ. ದ ಕನೆಕ್ಟಿವಿಟಿ ಆಫ್ ಒಬ್ಬ ಜನಸಾಮಾನ್ಯನಿಗೆ 50 ರೂಪಾಯಿ ಅಂದ್ರೂ ಕೂಡ ಒಂದು 5 ಕೋಟಿ ಜನ ಪ್ರತಿ ತಿಂಗಳು 50 ರೂಪಾಯಿ ಹೆಚ್ಚಿದ್ದಾರೆ ಅಂತ ಹೇಳೋದಂದ್ರೆ ಲೆಕ್ಕ ಹಾಕೊಳ್ಳಿ, 250 ಕೋಟಿ ರೂಪಾಯಿ. ಕಡಿಮೆ ಅಂದ್ರೂ ಒಂದು 20 ಕೋಟಿ ಜನರ ಹತ್ರ ಇದ್ದಾರೆ. 20-30 ಕೋಟಿ ಜನರ ಹತ್ರ ಇದ್ದಾರೆ. 30 ಕೋಟಿ ಜನಕ್ಕೆ 50 ರೂಪಾಯಿ ಹೆಚ್ಚಿದ್ದಾರೆ ತಿಂಗಳಿಗೆ ಅಂದರೆ ಲೆಕ್ಕ ಹಾಕಿಕೊಳ್ಳಿ. 1 ರೂಪಾಯಿ ಅಂದ್ರೆ 30 ಕೋಟಿ, 10 ರೂಪಾಯಿ ಅಂದ್ರೆ 300 ಕೋಟಿ, 1500 ಕೋಟಿ ಸ್ಟ್ರೈಟ್ ಅವೇ. ಇಟ್ಸ್ ಗೋಯಿಂಗ್ ಟು ಬಿ ಮೊನಾಪಲಿ. ನಾಳೆ ನೀವು ನಂಬುತ್ತಿಲ್ಲ ಅಂತ ಹೇಳ್ತಿದ್ದೇನೆ, ಇದೇ ನಡೀತಿರೋದು ನೋಡಿ. ಒಂದ್ ಕಡೆ ಏರ್ಟೆಲ್, ಇನ್ನೊಂದು ಕಡೆ ಜಿಯೋ. ಬೇರೆಯವ್ರನ್ನೆಲ್ಲ ತಿನ್ಕೊಂಡು ಬರ್ತಿದ್ದಾರೆ. ವೋಡಾಫೋನ್ ನ ಮುಗಿಸಿದ್ದಾರೆ, BSNL ನ ಮುಗಿಸಿದ್ದಾರೆ. ನಮ್ಮ ಸರ್ಕಾರಗಳಿಗೆ ಅದು ಇಷ್ಟ ಇಲ್ಲ. ಏನೋ ಮಾಡ್ಕೊಳ್ಳಿ, ಒಳಗಡೆ ಬರ್ತಿದೆ ಅಲ್ವಾ. ಸೊ ವಿರೋಧವೇ ಇಲ್ಲ, ಇವ್ರು ಆಡಿದ್ದೇ ಆಟ ಅನ್ನತಕ್ಕಂಥದ್ದು ಜನಸಾಮಾನ್ಯರಿಗೆ ಬರೆ. ಇನ್ನೊಂದು ಗಮನಿಸಿ ನೋಡಿ, ಕೇತು ರಾಹುವತ್ ಶನಿ. ರಾಹು ಬಂದು ಶನಿಯ ಇನ್ನೊಂದು ರೂಪ. ಅವನ ತರನೇ ಆಡೋದು, ಅವನ ತರನೇ ಆಲೋಚಿಸೋದು. ಹುಳಿಯೇ, ಟೊಮ್ಯಾಟೊನು ಹುಳಿಯೇ, ಹುಣಸೆ ಹಣ್ಣು ಹುಳಿಯೇ, ಲೆಮನ್ನು ಹುಳಿಯೇ. ಲೆಮನ್ನು, ನಿಂಬೆ ಹಣ್ಣು ಸಿಕ್ಕಾಬಟ್ಟೆ ಹುಳಿ, ಹೌದಲ್ವರಾ? ಹುಣಸೆ ಹಣ್ಣು ಅದಕ್ಕಿಂತ ಇನ್ನೊಂದು ಚೂರು, ಅದಕ್ಕಿಂತ ಇನ್ನೊಂದು ಚೂರು ಟೊಮ್ಯಾಟೊ, ಕರೆಕ್ಟ್ ಅಲ್ವರಾ? ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಜನಸಾಮಾನ್ಯರಿಗೆ ಸಿಗಬೇಕಾದಂತಹ ಕೆಲವು ತುಂಬಾ ಕ್ಯಾನ್ಸರ್ಗೂ ಹಾಗೂ ಕೆಲವು ಇನ್ನಿತರ ಔಷಧಗಳ ಬೆಲೆ ಕಡಿಮೆ ಅಂದ್ರೂ 20ರಿಂದ 25% ಬೆಲೆ ಇತ್ತೀಚೆಗೆ ಏರ್ಬಿಟ್ಟಿದೆ. ಇತ್ತೀಚೆಗೆ ಏರಿರತಕ್ಕಂಥದ್ದು ನೀವು ಯಾರು ಗಮನಿಸ್ತಿಲ್ಲ. ಜನಸಾಮಾನ್ಯ ಎಲ್ಲಿ ಬದುಕಬಲ್ಲ? ನಾನು ಹೇಳಿದ್ದೆ ಅದಕ್ಕೆ, ಸೇವ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಹೋಗಿ ಗುರುಗಳೇ ನೀವೇನ್ ಹೇಳೋದು ನಮಗೆ ಗೊತ್ತಿದೆ. ಸುಮ್ಮನೆ ಯದ್ವಾ ತದ್ವಾ ಖರ್ಚು ಮಾಡಕ್ ಹೋಗ್ಬೇಡಿ. ನೋಡಿ, ಮೆಡಿಸಿನ್ಸ್ ರೈಸ್ ಆಗಿದೆ, ಇರೋ ಉದ್ಯೋಗಗಳಿಗೆ ಕುತ್ತು ಬರ್ತಿದೆ. ಸೈಲೆಂಟ್ ಆಗಿ ಬೇರೆ ಬೇರೆ ಬೆಲೆಗಳನ್ನ ಹತ್ತಿಸ್ತಿರ್ತಕ್ಕಂಥದ್ದು. ಒಂದ್ ಕಡೆ ಏರ್ಟೆಲ್ದಾಗಿದೆ, ಟೆಲಿಕಾಂ. ಸ್ವಲ್ಪ ದಿನದಲ್ಲಿ ಜಿಯೋನು ಹತ್ತಿಸ್ತಾನೆ, ಅವನು ಹತ್ತಿಸ್ತಾನೆ, ಬರೆದಿಟ್ಕೊಳ್ಳಿ. ಪೆಟ್ರೋಲ್ ಹತ್ತುತ್ತೆ, ಡಾಲರ್ ಬೆಲೆ ಹತ್ತು ಕೂತಿದೆ. ಸೊ ಅವಾಗ ನಮ್ಮ ಪರ್ಚೇಸಿಂಗ್ ಕೆಪಾಸಿಟಿಗೆ ಮೊದಲು ನೆನ್ಪಿಟ್ಕೊಳ್ಳಿ. ಈಗ ನಾವೊಂದು ಡಾಲರ್ನ ಯಾವ ರೀತಿ ನಿಮಗೆ ವಿಶ್ಲೇಷಣೆ ಮಾಡಬೇಕು ಅಂದ್ರೆ, 90 ರೂಪಾಯಿ ಕೊಟ್ರೆ 90 ರೂಪಾಯಿ ವಸ್ತು ಸಿಕ್ತಿತ್ತು. ಒಂದು ಉದಾಹರಣೆ ತಗೋಣ. ಈಗ ನೀವು 100 ರೂಪಾಯಿಂದು ವಸ್ತು ಕೊಟ್ಟರೆ 95 ರೂಪಾಯಿ ಕೊಟ್ರೆ 90 ರೂಪಾಯಿ ವಸ್ತು ಬರುತ್ತೆ, 96 ರೂಪಾಯಿ ವಸ್ತು ಬರಲ್ಲ. ಅರ್ಥ ಆಯ್ತು ಅನ್ಕೋತಾರೆ. ಮೊದಲು 80 ರೂಪಾಯಿ ಕೊಟ್ರೆ 80 ರೂಪಾಯಿ ಬ್ರೆಡ್ ಕೊಡೋನು, ಹೋಗ್ಬಿಟ್ಟು 1-2 ಲೀಟರ್ ಹಾಲು ತಗೋತಿದ್ರಿ. 40 ರೂಪಾಯಿ 2 ಲೀಟರ್ ಹಾಲು. ಈಗ ನೀವು 96 ರೂಪಾಯಿ ಕೊಟ್ರೆ 2 ಲೀಟರ್ ಹಾಲು ಬರುತ್ತೆ 80 ರೂಪಾಯಿಂದು ಅಂತ ಅರ್ಥ. ಅಂದ್ರೆ ನೀವು ನಿಮಗೆ ಗೊತ್ತಿಲ್ಲದೆ 16 ರೂಪಾಯಿ ಕಳ್ಕೊತಿದ್ರಿ ವ್ಯಾಲ್ಯೂಯೇಷನ್ ಅನ್ನ. ಇದೆ ಡಾಲರ್ ಬೆಲೆ ಹತ್ತಿದ್ರೆ ನಾವು ಕೊಂಡುಕೊಳ್ಳತಕ್ಕಂಥ ವಸ್ತುಗಳು ವಿದೇಶದಿಂದ, ಹೌದು ನಮ್ಮ ದೇಶದಿಂದ ಹೊರಗಡೆ ಹೋಗೋ ವಸ್ತುಗಳಿಗೆ ಅಷ್ಟೇ ಬೆಲೆ ಇದೆ. ಬಟ್ ನಮ್ಮ ದೇಶದಿಂದ ಹೊರಗಡೆ ಹೋಗೋ ವಸ್ತುಗಳು ಎಷ್ಟಿದೆ ಯೋಚನೆ ಮಾಡಿ ನೋಡಿ. ನಮ್ಮ ದೇಶಕ್ಕೆ ತಗೋಬರ್ತಿರೋ ವಸ್ತುಗಳು ಎಷ್ಟಿದೆ ನೋಡಿ. ನಾವು ಹಬ್ಬಬ್ಬ ಅಂದ್ರೆ 1000 ರೂಪಾಯಿ ವಸ್ತುಗಳು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ. ನಾವು ತೆಗೆದುಕೊಳ್ಳುತ್ತಿರುವ ವಸ್ತುಗಳು ವಿದೇಶದಿಂದ ಕಡಿಮೆ ಎಂದರೂ ಒಂದು 50,000 ರೂಪಾಯಿ ವಸ್ತುಗಳನ್ನ ಕೊಂಡ್ಕೋತಿದ್ದೇವೆ. ಅಲ್ಲಿಗೆ ನಮಗ್ ಲಾಭ ಇದೆ, ಇಲ್ಲ ಅಂತಲ್ಲ, ನಮಗೂ ಲಾಭ ಇದೆ. ಆದರೆ ವಿದೇಶದವ್ರಿಗೆ ಹೆಚ್ಚು ಲಾಭ ಇದೆ. ನಾವು 1,000 ರೂಪಾಯಿ ವಸ್ತುವನ್ನ ಏನ್ ಮಾಡ್ತಿದ್ದೇವೆ, 1,100 ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದೇವೆ, 1,000 ರೂಪಾಯಿ ವಸ್ತು ಕಳಿಸ್ತಿದ್ದೇವೆ. ಯಾರು ಸೂಪರ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಸರ್ ಅಂತ. ಆದ್ರೆ ಇಂಪೋರ್ಟ್ ಮಾಡ್ಕೊತಿರೋದು 50,000 ರೂಪಾಯಿ. 50,000 ರೂಪಾಯಿ ದುಡ್ಡು ಕೊಟ್ರೆ ನಮ್ ಕೈಗೆ ಬರ್ತಿರೋದು 40,000 ರೂಪಾಯಿ ವಸ್ತುಗಳೇ. ಅದಕ್ಕೆ ಪೆಟ್ರೋಲು, ಗ್ಯಾಸು, ಎಲೆಕ್ಟ್ರಾನಿಕ್ ವಸ್ತುಗಳು. ನಾವಿಲ್ಲೊಂದು ಕ್ರಾಂತಿ ಮಾಡದೇ ಇದ್ದರೆ, ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಂಥದ್ದೇ ಒಂದು ನಡೆದಿತ್ತು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ನಾವಿವತ್ತು ಒಂದು ಆತ್ಮನಿರ್ಭರ ತರ ಒಂದು ಹೊಸತನವನ್ನ, ಈ ಒಂದು ಚೈನನ್ನ ಮುರಿಯದೇ ಇದ್ರೆ ಉಳಿಗಾಲವಿಲ್ಲ ಮಕ್ಕಳೇ. ಜನಸಾಮಾನ್ಯನ ಪಾಡು ಗೋವಿಂದ ಆಗುತ್ತೆ. ಯಾವುದನ್ನ ಹೆಚ್ಚು ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಿದೆ, ನಾವೇನ್ ಮಾಡ್ಬೇಕು? ಟೆಕ್ನಾಲಜಿ ಇನ್ನೊಂದು. ಇವತ್ತು ನೋಡಿ
ಶನಿ ಕುಜ ಒಂದು ಅದ್ಭುತವಾದಂಥ ಕ್ರಾಂತಿಯನ್ನು ನಾವು ಅದು ಕೂಡ ಮಾಡ್ಕೊಂಡಿದ್ದೇವೆ. ರಕ್ಷಣಾ ವಲಯದಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶ ಸ್ವಾತಂತ್ರ್ಯ ಬಂದಾಗಲಿಂದಲೂ ಈಗ ನಾವು ಒಂದು ಬ್ರೇಕಿಂಗ್ ಚೈನ್ ಅನ್ನು ಮುರಿದಿದ್ದೇವೆ. ಕಡಿಮೆ ಅಂದರೂ 2 ಲಕ್ಷ ಕೋಟಿಯವರೆಗೆ ರಫ್ತು ಮಾಡಿದ್ದೇವೆ. ಅದು ಬಂದು ಕಡಿಮೆ ಅಂದ್ರೂ 25 ಲಕ್ಷ ಕೋಟಿ ಆಗ್ಬೇಕು, ನೆನ್ಪಿಟ್ಕೊಳ್ಳಿ. 2 ಲಕ್ಷ ಕೋಟಿಯವರೆಗಿನ ಶಸ್ತ್ರಾಸ್ತ್ರಗಳನ್ನ, ಪ್ಲೇನ್ಗಳನ್ನ, ಸಬ್ಮರೀನ್ಗಳನ್ನ, ಬೇರೆ ಬೇರೆ ಏನೇನೋ ಕಂಡು ಹಿಡಿತಿದ್ದಾರೆ. ಅವುಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ ಮೊಟ್ಟ ಮೊದಲ ಬಾರಿಗೆ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ವಾಟ್ ಎವರ್ ಯು ಸೇ. ನಮ್ಮ ವಿಜ್ಞಾನಿಗಳ ಒಂದು ತಂತ್ರಜ್ಞಾನ ಎಲ್ಲ ದೇಶಗಳಿಗೂ ತಲುಪುತ್ತಿದೆ, ಇದಿದೆ, ನಡೆದಿದೆ. ಆದ್ರೆ ನಾವೀಗ ಅದರಲ್ಲಿ ಕಡಿಮೆ ಅಂದ್ರೂ 25-30 ಲಕ್ಷ ಕೋಟಿಯಷ್ಟು ಮಾಡಿದಾಗ ಮಾತ್ರ. ಯಾಕಂದ್ರೆ ನಾವು ಒಂದು ರಫೇಲ್ ತಗೊಂಡ್ ಬಂದಿರೋದು ಎಷ್ಟು ಅಂತ ನೋಡಿ. ಒಂದು ರಫೇಲ್ ವಿಮಾನ ತಗೊಂಡ್ ಬಂದಿರೋದು. ಇವುಗಳೆಲ್ಲ ನೀವು ತಿಳ್ಕೋಬೇಕು ಜನಸಾಮಾನ್ಯರು. ಶನಿ ಕುಜನ ಪ್ರಭಾವ ಏನೆಲ್ಲ ಸಾಮಾನ್ಯರ ಮೇಲೆ, ಬಡವನ ಮೇಲೆ. ಇನ್ನೊಂದು ನೀವು ನಂಬೋಲ್ಲ, ಶನಿ ಕುಜ ಇಲ್ಲಿ ನೋಡಿ, ಕೇತು ಬಂದು ಕುಜನ ಸಾರತ್ವ, ರಾಹು ಬಂದು ಶನಿ ಸಾರತ್ವ. ರಾಹುವತ್ ಶನಿ, ಕುಜವತ್ ಕೇತು. ಯಾವಾಗ ರಾಹು ಕೇತುಗಳು ಶನಿ ಕುಜನ ಪ್ರಭಾವಕ್ಕೆ ಒಳಪಡ್ತವೆ, ನೆನ್ಪಿಟ್ಕೊಳ್ಳಿ, ಕ್ಯಾನ್ಸರ್ ಕಾಯಿಲೆಗಳು ಜಾಸ್ತಿ ಆಗ್ತವೆ. ನೀವು ನಂಬಲ್ಲ, ನಮ್ಮ ರಾಜ್ಯದಲ್ಲಿ ಕಾರ್ಮಿಕ ವಲಯದಲ್ಲಿ ಗೌರ್ಮೆಂಟ್ ಡೇಟಾ ನಾನು ಇಟ್ಟು ಮಾತಾಡ್ತಿದ್ದೇನೆ. ಇತ್ತೀಚೆಗಿನ ಈ 1 ವಾರದ ಡೇಟಾ ಇಟ್ಟು ಮಾತನಾಡುತ್ತಿದ್ದೇನೆ. ನೀವು ನಂಬಲ್ಲ, ದಿನಗೂಲಿ ನೌಕರರು, ಸಾಮಾನ್ಯ ಕೆಲಸದವರು 27% ವರ್ಕರ್ಸ್ ಅಲ್ಲಿ ಲಿವರ್ ಕ್ಯಾನ್ಸರ್, ಲಿವರ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ವಿಪರೀತವಾಗಿ ಬಿಟ್ಟಿದ್ದಾವೆ. ಯಾರಾದ್ರೂ ಗಮನಿಸ್ತಿದ್ದೀರಾ? ಅವರನ್ನ ಎಚ್ಚರಿಸ್ತಿದ್ದಾರಾ? ಅದು ಹೆಚ್ಚಾಗಲಿಕ್ಕೆ ಕಾರಣವೇನು ಅಂತ ಒಂದು ಡೇಟಾ ಇದೆಯಾ? ಅದನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಏನಾದ್ರೂ ನಾವು ಒಂದು ತಗೋತೀವಿ? ಕೆಲಸ ಮಾಡುವವನ ಹೋಗ್ಬಿಟ್ಟ ಅಂದ್ರೆ ಯೋಚನೆ ಮಾಡ್ರಿ, ಯಾರು ಗಮನ ಕೊಡ್ತಿಲ್ಲ. ನಾನು ಹೇಳಿದ್ನಲ್ಲ, ಸಾಮಾನ್ಯರ ಪಾಡು ನರಕವಾಗುತ್ತದೆ. ಮೀನರಾಶಿ ವ್ಯಯರಾಶಿ, ನಮ್ಮ ಆರೋಗ್ಯಕ್ಕೆ ಖರ್ಚು, ನಮ್ಮ ಬದುಕಿಗೆ ಇನ್ನೊಂದಷ್ಟು ತಂದಿಟ್ಕೊಳ್ತಕ್ಕಂಥದ್ದು. ಸೊ ಆ ಕೇತು ಕುಜನ ಭಾವದಿಂದ ರಾಹುವನ್ನು ನೋಡ್ತಾ ಎಳ್ಕೊಂಡು ಈಸ್ ಆಸ್ಪೆಕ್ಟಿಂಗ್ ವೃಶ್ಚಿಕ, ನೆನ್ಪಿಟ್ಕೊಳ್ಳಿ, 4ನೇ ಭಾವ. ನೀವು ಹೆಂಗಾದ್ರೂ ವೈಸ್ ವರ್ಷ ತಗೊಳ್ಳಿ, ರಾಹು ನೋಡ್ತಿರೋದು ಅಲ್ಲಿಂದ 10ನೇ ಭಾವ, ಕೇತುವಿಗೂ 10ನೇ ಭಾವ. ಅಂಡ್ ಈಸ್ ಆಸ್ಪೆಕ್ಟಿಂಗ್ ಕುಜನ ಪ್ರಭಾವದಿಂದ 7-8 ಈಸ್ ಆಸ್ಪೆಕ್ಟಿಂಗ್ ಮೀನ ರಾಶಿಯನ್ನು ನೋಡ್ತಿದ್ದಾನೆ, ಕುಂಭ ರಾಶಿಯನ್ನು ನೋಡ್ತಿದ್ದಾನೆ. ಅಲ್ಲಿ ನೋಡಿ, ಮೀನದಲ್ಲಿ ಯಾರಿದ್ದಾರೆ? ಶನಿ, ಕುಜ, ಬುಧ. ಬುಧ ಯಾರು? IT ಇಂಡಸ್ಟ್ರಿ. ಪ್ರತಿ ಇಂಡಸ್ಟ್ರಿ, ಯಾವ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, IT ಇಂಡಸ್ಟ್ರಿ ಇಸ್ ಟೋಟಲಿ ಕೊಲ್ಯಾಪ್ಸ್ಡ್. ಕ್ಯಾನ್ಸರ್ ಅನ್ನೋದು ಅಲ್ಲಿ ತಂದಿಟ್ಟು ಬಿಟ್ಟಿದೆ, ಭಯ ಬಂದ್ಬಿಟ್ಟಿದೆ ಮಕ್ಕಳಿಗೆ. ನಾವು ಲಕ್ಷಗಟ್ಲೆ ಕೊಟ್ಟು ಕೋಟಿಗಟ್ಲೆ, ನೀವು ನಂಬುವುದಿಲ್ಲ, ಹೈಯೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಓದಬೇಕು ಅಂದ್ರೆ ಜಾತಕದಲ್ಲಿ ಶನಿ ಚೆನ್ನಾಗಿರ್ಬೇಕು. ಮಾಸ್ಟರ್ಸ್, PhD ಅನ್ನತಕ್ಕಂಥದ್ದು. ಅಲ್ಲಿ ನೋಡಿ, ಮಾಸ್ಟರ್ಸ್ ಮಾಡೋಕೆ ಎಲ್ಲರೂ ಭಯ ಬಿದ್ದುಬಿಟ್ಟಿದ್ದಾರೆ. MBA, ಅದರಲ್ಲೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ನಿಮ್ಗೆ ಅಡ್ಮಿಷನ್ ಆಗಬೇಕು ಅಂದ್ರೆ ಸಾಮಾನ್ಯದ ಮಾತಲ್ಲ. ಕಣ್ಣಿಗೆ ಎಣ್ಣೆ ಇಟ್ಕೊಂಡು ರಾತ್ರಿ ಹಗಲು ಕುತ್ಕೊಂಡು ಓದತಕ್ಕಂಥ ವಿದ್ಯೆ. ಅಂತ ಒಂದು ಮ್ಯಾನೇಜ್ಮೆಂಟ್ ಕಷ್ಟಪಟ್ಟು ಸೇರಿರತಕ್ಕಂಥ IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಅದು ಬ್ಯಾಂಗ್ಳೂರ್ ಇರ್ಬೋದು, ಮುಂಬೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು. ಅದರಲ್ಲಿ ಓದಿದವರಿಗೆ ಸ್ಯಾಲ್ರಿ ಪ್ಯಾಕೇಜ್ಗಳು ಎಷ್ಟು ಕೊಡ್ತಿದ್ದಾರೆ ಗೊತ್ತಾ? 5 ಲಕ್ಷ ಪ್ಯಾಕೇಜ್ ಅಂದ್ರೆ ಕೈ 35,000 ರೂಪಾಯಿ ಬರ್ತಿಲ್ಲ. IIM ನಲ್ಲಿ ಅಡ್ಮಿಷನ್ ಸಿಗ್ಬೇಕು ಅಂದ್ರೆ ಅವನು ಕ್ಯಾಟ್ ಎಕ್ಸಾಮ್ ಎಲ್ಲ ಪಾಸ್ ಮಾಡಿರ್ಬೇಕು. ಸುಮ್ನೆ ಅಲ್ಲ, ಡೈರೆಕ್ಟ್ ಆಗಿ ನೀವು ಹೋಗಿ ಅಂತ ಒಂದು ಯೂನಿವರ್ಸಿಟಿನಲ್ಲಿ ನೀವು ಓದಬೇಕು ಅಂದ್ರೆ 1.5 ಅಲ್ಲ 2 ಕೋಟಿ ಕೊಟ್ಟರು ಸಿಗೋಲ್ಲ. ಅಂತ ಕಾಲೇಜಲ್ಲಿ ನೀವು ಮೆರಿಟ್ ಬೇಸ್ ಮೇಲೆನೆ ಸೆಲೆಕ್ಷನ್ ಆಗೋದು. ಮೆರಿಟ್ ಮೇಲೆ ಸೆಲೆಕ್ಟ್ ಆಗಿ IIM ಅಲ್ಲಿ ಓದ್ ಬಂದಿದ್ದಾನೆ ಅಂದ್ರೆ ಫಸ್ಟ್ ಜಾಬ್ ಮಿನಿಮಮ್ 50 ಲಕ್ಷ ಪ್ಯಾಕೇಜ್ ಇದ್ದಿದ್ದು ಇವತ್ತು 5 ಲಕ್ಷಕ್ಕೆ ಬಂದ್ ಬಿದ್ದಿದೆ. ಅಂಡ್ ಒನ್ ಮೋರ್, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ? ಶನಿ ಕುಜ ಉದ್ಯೋಗ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಓದಿರತಕ್ಕಂಥ 82% MBA ಓದಿರೋರಿಗೆ ಕೆಲಸ ಇಲ್ಲ.
ಟಾಪ್ ಪರ್ಫಾರ್ಮರ್ಸು, ಆ ಪರ್ಫಾರ್ಮರ್ಸು, ರ್ಯಾಂಕ್ ಪರ್ಫಾರ್ಮರ್ಸು ಅನ್ನತಕ್ಕಂಥವರಿಗೆ ಅಲ್ಲೊಂದು ದಾರಿ ನೋಡಿ, ಅಲ್ಲೊಂದು ದಾರಿ ಅಷ್ಟೇ. ಒಂದು 12-15% ಜನಕ್ಕೆ ಅವರಿಗೆ 5 ಲಕ್ಷ 6 ಲಕ್ಷ. ಇನ್ನೊಂದು ತಮಾಷೆ ಗೊತ್ತಾ, ಬುಧ ಅಲ್ಲಿ ಕೂತಿದ್ದಾನೆ. ರಾಹುವತ್ ಶನಿ ಕುಜವತ್ ಕೇತು ಅಂತ ನಾನು ಏನ್ ಹೇಳಿದ್ನೋ, ಮೀನದಲ್ಲಿ ಬುಧ ಕುಳಿತಾಗ ಕಣಕು ಪಿಳ್ಳೆ, ಲೆಕ್ಕಾಚಾರ, ಚಾರ್ಟರ್ಡ್ ಅಕೌಂಟೆನ್ಸಿ, CFA, ICW ಅಂತ ಹೇಳ್ತೇವೆ. ನೀವು ನಂಬಲ್ಲ, ಮಿನಿಮಮ್ ಒಬ್ಬ CA ಓದಿದವನಿಗೆ 30 ಲಕ್ಷ ಸ್ಯಾಲರಿ ಪ್ಯಾಕೇಜ್ ಇರೋದು ಇವತ್ತು ಎಷ್ಟಕ್ಕೆ ಬಂದು ನಿಂತಿದೆ ಗೊತ್ತಾ? ಅರೌಂಡ್ 10 ಲಕ್ಷಕ್ಕೆ ಬಂದು ಹೊಡೆತ ನಿಂತು ಬಿಟ್ಟಿದೆ. CA ಮಾಡಿದ್ರೆ 10 ಲಕ್ಷನಾ ವರ್ಷಕ್ಕೆ, ನೆನ್ಪಿಟ್ಕೊಳ್ಳಿ, ತಿಂಗಳಿಗಲ್ಲ. ಅಂದ್ರೆ ನಿಮಗೆ ತಿಂಗಳಿಗೆ ಅಬ್ಬಬ್ಬ ಅಂತ ಹೇಳೋದಂದ್ರೆ 85,000. ಆ 85,000ದಲ್ಲೂ ಕೂಡ ಅದು ಗ್ರಾಸ್ ಪ್ಯಾಕೇಜು, ನೆಟ್ಟು ನಿಮ್ ಕೈಗೆ ಬರೋದು 60,000ವೇ. ಇವತ್ತು CA ಅಂತ ಹೇಳೋದಂದ್ರೆ ಕಬ್ಬಿಣದ ಕಡಲೆ. ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ ಪವರ್ಫುಲ್ ವ್ಯಕ್ತಿಗಳು ಇಬ್ಬರೇ CA ಮಾಡಿರೋರು. CA ಮಾಡಿ ವೆರಿ ಪವರ್ಫುಲ್. ಅಮಿತ್ ಶಾ CA ಮಾಡಿರೋದು, ಇವತ್ತು ನಮ್ಮ ದೇಶದ ಗೃಹ ಮಂತ್ರಿ. ಇನ್ನೊಬ್ಬರು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ CA ಮಾಡಿರೋರಲ್ಲಿ ನಂಬರ್ 1 ಶ್ರೀಮಂತ ಕುಮಾರ ಮಂಗಲಂ ಬಿರ್ಲಾ. ಅವರೊಂದು ಬಿಸ್ನೆಸ್ ಎಂಪೈರ್ ಇದೆ, ಇವ್ರದೊಂದು ಪೊಲಿಟಿಕಲ್ ಎಂಪೈರ್ ಇದೆ. ರೈಟ್. ಸಾಮಾನ್ಯನ ಪಾಡೇನು? CA ಮಾಡಿದ್ರೆ ವಾವ್, ಇಷ್ಟು ಅಷ್ಟು ಅದು ಇದು ಅನ್ನತಕ್ಕಂಥದ್ದು ಹೇಳ್ತಿದ್ರಲ್ವಾ. CA ಮಾಡಿರೋರಿಗೆ ಇವತ್ತು ಕಂಪನಿಗಳು ಕೊಡುವ ಸಂಬಳ ಇಷ್ಟಕ್ಕೆ ಬಂದು ನಿಂತಿದೆ, ಒಂದು 60-65 ಸಾವಿರಕ್ಕೆ. ವಾವ್, CA ಅನ್ನತಕ್ಕಂಥದ್ದು. ಎಷ್ಟು ಜನ ಪ್ರಾಕ್ಟೀಸ್ ಮಾಡಿಬಿಡ್ತಾರೆ, ಎಷ್ಟು ಜನ ಕ್ಲೈಂಟ್ ಸಿಗ್ಬಿಡ್ತಾರೆ. ಊರೆಲ್ಲ CAಗಳು ತುಂಬ್ಕೊಬಿಟ್ರೆ ಯೋಚನೆ ಮಾಡಿ ನೋಡಿ. CA ಮಾಡ್ಲಿಕ್ಕೂ ಇವತ್ತು ಯೋಚನೆ ಮಾಡ್ಲಿಕ್ಕೆ ಶುರು ಹಚ್ಚಿಕೊಂಡು ಬಿಟ್ಟಿದ್ದಾರೆ. ಶನಿ, ಕುಜ, ರಾಹು, ಕೇತು, ವಿಚ್ ಇಸ್ ಬುಧನ ಜೊತೆ. ಬುಧ ಲೆಕ್ಕಾಚಾರ, ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್. ಮೊಟ್ಟ ಮೊದಲ ಇಂಪ್ಯಾಕ್ಟ್ ಬ್ಯಾಂಕಿಂಗ್ ಸೆಕ್ಟರ್ಗಳೆಲ್ಲ ಆಗ್ತಿದೆ, ಗಮನಿಸಿ ನೋಡಿ. ಯಾಕೆ ಅಂದ್ರೆ ಕುಜ ಶನಿನ ಹೇಳ್ಕೊಂಡು, ಬುಧನನ್ನ ಹೇಳ್ಕೊಂಡು, ಬುಧನ ಮನೆಯಲ್ಲಿ ಕುಳಿತಿರೋ ಗುರುವನ್ನ ಹೊಡೆಯುತ್ತಿದ್ದಾನೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೂ ಕೂಡ ಕಡಿಮೆ ಅಂದರು 80% ಜಾಬ್ಸ್ ವಿಲ್ ಬಿ ಲಾಸ್ಟ್. ಶನಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, HR, ಫೆಸಿಲಿಟಿ ಮ್ಯಾನೇಜರು, ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ದೊಡ್ಡ ಹೊಡೆತ. ಜಾಗ್ರತೆ ಮಕ್ಕಳೇ. ಇದೆ ಕುಜ ಶನಿಯ ಸಾರಕ್ಕೆ ಬಂದಾಗ ಈ ರೀತಿಯ ವೈಬ್ರೇಷನ್ಸ್ ಇನ್ನಷ್ಟಿದೆ. ಅದರಲ್ಲೂ ರಾಶಿಯ ಅಂತರ್ಗತವಾಗಿ ತಿಳಿಸ್ಕೊಡ್ಬೇಕು. ಹೌದು, ನಿನ್ನೆ ಮೇಷರಾಶಿಗೆ ಯಾವ ರೀತಿಯ ಪ್ರಭಾವ ಅಂತ ಹೇಳಿದ್ದೆ. ಇವತ್ತು ಕೂಡ ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕುಜ ಶನಿಯ ಸಾರದಲ್ಲಿ 60-61 ವರ್ಷಕ್ಕೊಮ್ಮೆ ಸೇರತಕ್ಕಂಥ ಈ ಒಂದು ಪರಾಭವ ಸಂವತ್ಸರದಲ್ಲೇ ಕಾಂಬಿನೇಷನ್ ಬರಬೇಕಾ? ಮೀನಕ್ಕೆ ಬರಬೇಕಾ? ನೋಡಿ, ಗ್ರಹಗಳು ಸೇರ್ತಿರ್ತವೆ, ಅದೇನು ನಾವು ತುಂಬಾ ಇದಾಗಿ ಕೊಡಲ್ಲ. ಬರ್ತಿರ್ತಾರೆ, ನಮ್ಮ ಮನೆಗೆ ಅತಿಥಿಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಬಟ್ ಇಂಥ ದಿನ ಇಂಥ ಸಂದರ್ಭದಲ್ಲಿ ಈ ನಕ್ಷತ್ರ ಸಾರದಲ್ಲಿ ನಮ್ಮ ನಕ್ಷತ್ರ ಸಾರ ದುಷ್ಟ ನಕ್ಷತ್ರ ಸಾರ, ಯಾಕಂದ್ರೆ ಕುಜ ಶನಿ ಸಾರಕ್ಕೆ ಬಂದ್ಬಿಡ್ತಾನೆ.
ಶಕ್ತಿಯುತವಾಗಿ ಓಡೋನು ಶನಿ ಬಂದು ಕುಂಟ್ಕೊಂಡು ನಡೆಯುತ್ತೆ. ಮೊದಲೇ 12ನೇ ಮನೆ ಅಂದ್ರೆ ಏನ್ ಗೊತ್ತಾ, ಎಲ್ಲಾ ಸಾಕು, ಸನ್ಯಾಸತ್ವ ಬೇಕು, ವಾನಪ್ರಸ್ಥ ಬೇಕು ಅನ್ನತಕ್ಕಂಥ ಒಂದು ಭಾವ. ಎಲ್ಲ ನೋಡ್ಬಿಟ್ಟಿದೀವಿ ಸ್ವಾಮಿ, ಇನ್ನೇನಿದೆ? ಹೌದು, ನೋಡ್ಬಿಟ್ಟಿದೀವಿ. ಕೊರೋನಾ ನೋಡ್ಬಿಟ್ಟಿದೀವಿ, ಡಿಮಾನಿಟೈಸೇಷನ್ ನೋಡ್ಬಿಟ್ಟಿದ್ದೀವಿ, ಎಲ್ಲ ರೀತಿ ನೋಡ್ಬಿಟ್ಟಿದೀವಿ. ಅಂತ ಒಂದು TCS ನಲ್ಲಿ, TCS ಟಾಟಾ ಸಮೂಹ ಕಂಪನಿಯಲ್ಲಿ ನಡೀತಿರ್ತಕ್ಕಂಥ ಧರ್ಮದ ಒಂದು ವಿಚಾರದಲ್ಲಿ ದಂಗಲ್. ಯೋಚನೆ ಮಾಡಿ ನೋಡಿ. TCS ಟಾಟಾ ಸಮೂಹದಲ್ಲಿ ಹೆಮ್ಮೆಯ ಪ್ರತೀಕ ಅಂತ ನಾವೇನ್ ಹೇಳ್ಕೊತೀವಿ. ಟಾಟಾ ಅಂದ್ರೆ ಹೆಮ್ಮೆ ರೀ, ಬೇರೆ ಮಾತಿಲ್ಲ. ರತನ್ ಟಾಟಾ ಅಂದ್ರೆ ನಮ್ಮ ಹೆಮ್ಮೆ ರೀ ಅನ್ನೋ ಒಂದು ಮಾತು. ಇವತ್ತು ಅಂತ TCS ಅಲ್ಲಿ ಒಂದು ಧರ್ಮದ್ರೋಹಿ ಕೆಲಸಗಳು ನಡೀತಿದ್ದಾವೆ. ಏನೊಬ್ಬ ನೋಡ್ಬೇಕು, ಲೆನ್ಸ್ಕಾರ್ಟ್ ಹೆಸರಿನಲ್ಲಿ ಬನ್ಸಾಲ್. ನೀವು ನೋಡಿ, ಅಲ್ಲಿ ಒಳಗಡೆನೆ ಎಂತ ಒಂದು ಪಾಯ್ಸನ್ ಹಾಕ್ತಿದ್ದಾರೆ ಅಂದ್ರೆ ಸೈಲೆಂಟ್ ಆಗಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ನಡೀತಿದೆ ನೋಡಿ. ಲೆನ್ಸ್ಕಾರ್ಟ್ ನಲ್ಲಿ ಬೊಟ್ಟಿಡಬಾರ್ದು, ಇನ್ನೊಂದಿಡಬಾರ್ದು, ಬೇರೆ ಎಲ್ಲ ಮಾಡ್ಬೋದು. ಇದು ಏನೇನೋ ನಡೀತಿದೆ. ಧರ್ಮದ ದಂಗಲ್ ನಡೆಯುತ್ತಿದೆ. ನಮಗೆ ಗೊತ್ತಿಲ್ಲದೆ ಸುತ್ತಮುತ್ತಲು ನಾವಿವತ್ತು ಯಾರನ್ನು ನಂಬೋದಪ್ಪ, ಏನನ್ನು ನಂಬೋದಪ್ಪ ಅನ್ನತಕ್ಕಂಥ ಒಂದು ಭಾವ. ಗ್ರಹಗಳ ಒಂದು ದೊಡ್ಡದಾದಂತ ಆಗುತ್ತೆ. ಫಸ್ಟ್ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ಇಂಥ ವಿಚಾರಗಳಿಗೆ ಹೋಗ್ಬೇಡಿ. ಅದೃಷ್ಟಕ್ಕೆ ಇವತ್ತು ಮೀಡಿಯಾ ದೊಡ್ಡದಾಗ್ಬಿಟ್ಟಿದೆ. ಎಲ್ಲರೂ ಎಲ್ಲಿ ಬೇಕಾದ್ರೂ ರೀಚ್ ಆಗತಕ್ಕಂಥ ಒಂದು ಶಕ್ತಿ ಬಂದು ನಿಂತಿದೆ. ಅದರಿಂದ ಜಾಗ್ರತೆ ಅಂತ ಹೇಳ್ತಾ, ಎಚ್ಚರಿಕೆ ಅಂತ ಹೇಳ್ತಾ, ವೃಷಭ ರಾಶಿಗೆ ಅಲ್ಲಿ ನೋಡಿ, ಕುಜ ಬಂದು ಶನಿಯ ಸಾರ ಕುಂಟ್ಕೊಂಡು ಶಕ್ತಿವಂತ ರಭಸವಾಗಿ ಸೇನಾಪತಿಯೇ ಕುಂಟ ಆಗ್ಬಿಟ್ರೆ, ಸಪ್ತಮಾಧಿಪತಿ ಶನಿಯ ಸಾರದಲ್ಲಿ ಲಾಕು, ವ್ಯಯಾಧಿಪತಿ ಲಾಕ್ ಆಗಿ ನಿಮ್ಮನ್ನು, ನಿಮ್ಮ ಧನಸ್ಥಾನವನ್ನು, ನಿಮ್ಮ ಪಂಚಮ ಭಾವವನ್ನು ನೆನ್ಪಿಟ್ಕೊಳ್ಳಿ. 11ನೇ ಮನೆಯಲ್ಲಿ ವಿಶೇಷವಾಗಿ ದುಷ್ಟ ಗ್ರಹಗಳಿರ್ಬೋದು, ಶುಭ ಗ್ರಹಗಳಿರ್ಬೋದು. ಶುಭ ಗ್ರಹಗಳಿದ್ರೆ ತುಂಬಾ ಶುಭವಾಗಿ ಲಾಭವನ್ನ ಪಡಿತಕ್ಕಂಥದ್ದು. ದುಷ್ಟ ಗ್ರಹಗಳಿದ್ರೆ ಯಾರಾದ್ರೂ ಹಾಳಾಗೋಗ್ಲಿ, ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತ. ಅಲ್ಲಿ ನೋಡಿ, ತಲೆ ಕೆಡಿಸೋ ಬುಧ ಕುಜನ್ ಜೊತೆ ಸೇರಿದ್ರೆ, ನೀವು ಗಮನಿಸಿದ್ದೀರಾ, ಆಪಲ್ನ CEO ಹ್ಯಾಸ್ ರಿಸೈನ್ಡ್ ಅನ್ನೋ ತುಂಬಾ ದೊಡ್ಡ ಕಂಪನಿಯ ಆ ಮಟ್ಟದ ಅಧಿಕಾರಿಗಳು ಜಾಬ್ ಬಿಟ್ಟಿದ್ದಾರೆ. ಇದು ನಡೀತಿರ್ತಕ್ಕಂಥದ್ದು. ಅಶುಭ ಗ್ರಹಗಳು 11ನೇ ಮನೆಯಲ್ಲಿದ್ದಾಗ ಅಶುಭ ರೀತಿಯಲ್ಲಿ ಲಾಭಗಳಿಗೆ ಪ್ರಚೋದನೆ ಮಾಡುತ್ತೆ. ಹೇಗಾದ್ರೂ ಸರಿ, ಈ ಸುಳ್ಳು ಹೇಳ್ಕೊಂಡು ಅಕ್ಷಯ ತೃತೀಯಕ್ಕೆ ಬಂಗಾರ ತಗೊಂಡ್ ಬಂದ್ರೆ ಆಗುತ್ತೆ, ಎಲ್ಲೂ ಇಲ್ಲದ ಕಥೆಗಳು ಸೃಷ್ಟಿಸ್ಬಿಟ್ಟಿದ್ದಾರೆ. ತುಂಬಾ ದೊಡ್ಡ, ನಮ್ಮ ಅಂಕೆಗೆ ಮೀರಿದಂತ ಒಂದು ಭಾವವನ್ನ ಸೃಷ್ಟಿ ಮಾಡ್ಬಿಟ್ಟು, ಅವತ್ ಬಂಗಾರ ತಂದ್ರೆ ನಿಮ್ ಬಾಳ್ ಬಂಗಾರ, ಯಾರು ಉದ್ಧಾರಕ ಆದ್ರೂ ಇಲ್ವೋ, ಈ ರೀತಿ ಅಂದ್ರೆ ಹೆಂಗಾದರೂ ಸರಿ ನಾನೊಬ್ಬನೇ ಲಾಭ ಮಾಡಬೇಕು ಅನ್ನುವಂತ ಬೀಭತ್ಸವನ್ನ ಸೃಷ್ಟಿ ಮಾಡಿಟ್ಟಿರತಕ್ಕಂತ ಒಂದು ಪ್ರಭಾವ. TCS ಅಲ್ಲಿ ನಡೆದಿರೋದು ಅದೇ, ಲೆನ್ಸ್ಕಾರ್ಟ್ ಅಲ್ಲಿ ನಡೆದ. ಹೇಗಾದ್ರೂ ತುಳಿದು ನಾವು ಮುಂದಕ್ಕಿರ್ಬೇಕು. ಯಹೂದಿಗಳ ಒಂದು ಭಾವ, ಆ ಅರಬ್ಬರ ಭಾವ ವೃಷಭಕ್ಕೆ ಬರುತ್ತೆ. ಜಾಗ್ರತೆ, ನೆನ್ಪಿಟ್ಕೊಳ್ಳಿ. ಎಷ್ಟೇ ದೊಡ್ಡವನಾದರೂ, ಎಷ್ಟೇ ಬಲಶಾಲಿಯಾದರೂ, ಎಷ್ಟೇ ಶಕ್ತಿಶಾಲಿಯಾದರೂ, ಪುಲಶ್ಚ ಬ್ರಹ್ಮನ ಮೊಮ್ಮಗನೇ ಆದರೂ ಸರ್ವಸಾಧಾರಣ. ರಾಮನಿಂದ 7 ದಿನದಲ್ಲಿ ಹೊಡೆದಾಕ್ಸ್ಕೊಂಡ್ಬಿಟ್ಟ. 7 ದಿನದಲ್ಲಿ ನೆನಪಿಟ್ಟುಕೊಳ್ಳಿ. ಅವನ ಬಲ ವಿಪರೀತ ಬಲ. ರಾವಣಾಸುರನ ಬಲ ಯಾವುದು ಅಂತ ಹೇಳಿದ್ರೆ, ರಾವಣನ ಬಲವ ರಾವಣನಲ್ಲ, ಅವನ ಪಕ್ಕದಲ್ಲಿರುವ ಮೇಘನಾದ, ಕುಂಭಕರ್ಣ, ಮೈರಾವಣ, ಈ ತರ ಲಿಸ್ಟ್ ಕೊಡ್ತಾನೆ ವಿಭೀಷಣ. ಎಷ್ಟು ಲಕ್ಷ ವರ್ಷಗಳ ಜೀವಿತ ಗೊತ್ತರ ಅವನು. ಸ್ವರ್ಗಕ್ಕೆ ಪೆದುಕೊಂಡು ಅವನು ಇಲ್ಲಿಂದ ಆ ಒಂದು ಏಣಿ ತಯಾರಿಸ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದವನು ಡೈವರ್ಷನ್ ಆಗ್ಬಿಟ್ಟ. ಅವನಿಗಿದ್ದಂತ ತಪಸ್ಸಿನ ಶಕ್ತಿ, ವೇದಗಳ ಶಕ್ತಿ,
ಅವನ ಕೆಲಸ ಅದಾಗಿತ್ತು, ಅವನ ಇಚ್ಛೆ ಅದಾಗಿತ್ತು. ಅಮ್ಮ ಅಪ್ಪನನ್ನ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡೋಗಿ ಇಳಿಸ್ಬೇಕು, ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ಇಲ್ಲಿಂದ ಏಣಿ ಹಾಕೋ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದ. ಆದರೆ ಅವನಿಗೊಂದು ದುರ್ಗುಣ ಆಯ್ತು, ಸುಂದರವಾಗಿ ಕಂಡಿದ್ದೆಲ್ಲ ಬಾಚ್ಕೋಬೇಕು. ಸ್ವಂತ ಅಣ್ಣನ ಹೆಂಡತಿಯನ್ನೇ ಬಿಡಲಿಲ್ಲ ಅವನು. ಸುಂದರವಾಗಿ ಕಂಡಿದ್ದು ಮಾತಾ ಸಮನ್ನ ಅಸ್ತಿ, ಅತ್ತಿಗೆ ಅಂದ್ರೆ ದೇವರು ನಮಗೆ ಕೊಟ್ಟಿರೋ ಒಂದು ಭಾವ ನೋಡಿ, ಮತ್ತು ಶಾಪಗ್ರಸ್ತನಾಗಿ ಬಿಟ್ಟ, ಸುಟ್ಟು ಹೋಗಿಬಿಟ್ಟ. ಸರ್ವಸಾಧಾರಣ ಒಬ್ಬ ಮನುಷ್ಯನಿಂದ. ಅದಕ್ಕೆ ರಾಮರು ನೋಡಿ, ಅವ್ರಿಗೆ ಆ ಪ್ರಜ್ಞೆ ಇರಲಿಲ್ಲ. ಈ ಲೋಕದ ಮೇಲೆ ಆ ವಿಷ್ಣುಮಾಯ ಹುಟ್ಟಿದ್ದಾಗಿಯೇ ಪರಿಪೂರ್ಣ ಮನುಷ್ಯರಾಗ್ಬಿಟ್ಟಿದ್ರು ಸೀತಾರಾಮರು ಇಬ್ಬರು. ಅವರಷ್ಟೇ ಅಲ್ಲ, ಬೇರೆಯವ್ರುಗಳು ಕೂಡ, ಹನುಮರು ಕೂಡ, ಸಾಕ್ಷಾತ್ ಹನುಮರು ಕೂಡ. ಅವ್ರಿಗೆ ಅದ್ರ ಮೇಲೆ ಗೊತ್ತಿಲ್ಲ, ಅವನು ಸರ್ವಸಾಧಾರಣ ಮನುಷ್ಯನಪ್ಪ. ಗರುಡ ಸಮೇತ ನಾಗಾಸ್ತ್ರ ಬಿಡಿಸಿದಾಗ, ಯಾರಪ್ಪ ನೀನು, ನಿನ್ನ ಎಲ್ಲೋ ನೋಡಿದ್ದೀನಿ ಅಂದ್ರೆ, ಹೌದು, ನಿಮಗೂ ನನಗೂ ಜನ್ಮ ಜನ್ಮಾಂತರಗಳ ಅನುಬಂಧವಿದೆ, ಅವಿನಾವ ಭಾವ ಬಂಧವಿದೆ, ನಾನು ನಿಮ್ಮ ಸೇವಕ. ನಿಮಗೆ ಗೊತ್ತಾಗಲ್ಲ, ಮುಂದೊಂದು ದಿನ ಗೊತ್ತಾಗುತ್ತೆ, ನಾನಾಗ ಮಾತಾಡ್ತೇನೆ ಅಂತ. ಯಾಕಂದ್ರೆ ಅದನ್ನ ಬಿಡಿಸುವಾಗಿಲ್ಲ. ಹೇಳಿದ್ರು ರಾಮರಿಗೆ ಹೋಗ್ತಿರ್ಲಿಲ್ಲ. ಇಲ್ಲಪ್ಪ, ನಾನು ಮನುಷ್ಯನಪ್ಪ, ನೀವೇನೋ ಹೇಳ್ತೀರಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೆ ದೇವತಾ ಮನುಷ್ಯ, ಯಾರೇನು ಹೇಳಿದ್ರಿ, ಇಲ್ಲಪ್ಪ ನಾನು ಇಷ್ಟಕ್ಕೂ ನಾಳೆ ಅವ್ರು ಹುಟ್ಟುದಬ್ಬ, ನಮ್ಮ ಸರ್ಕಾರ ಇನ್ನೊಂದು 2 ವರ್ಷ ಇದೆ, ಏನ್ ತಯಾರಿಗಳು ಮಾಡ್ತಿದ್ದವ ಸರ್ಕಾರಗಳು, ಅವರೊಂದು ದಂತಕತೆ. ಸಿದ್ಧತೆ ಮಾಡ್ಕೋಬೇಕು. ಇವತ್ತಿಗೂ ಅವತ್ತಿಗೂ ಯಾವತ್ತಿಗೂ ಎಂದೆಂದಿಗೂ ರಾಜ್ಕುಮಾರ್ ಒಬ್ಬರೇ. ಎಷ್ಟು ಜನ ರೀ ಬದುಕ್ತವ್ರು, ಎಷ್ಟು ಜನ ರೀ ಬೆಳೆದವರು, ಎಷ್ಟು ಜನ ರೀ ಬೆಳಗದವರು. ನನ್ನ ರಾಮ ಹಾಗೆ, ಆ ಕಾಲಕ್ಕೆ ರಾಮ. ನಮ್ಮ ಕಲಾವಿದರಿಗೆ ರಾಜ್ಕುಮಾರ್, ಆ ನಟನೆಗೆ, ಆ ಒಂದು ತದ್ಭಾವಕ್ಕೆ ಎಂತೆಂಥ ಅವಕಾಶ ಬಂದ್ರು ಕೂಡ, ಇಲ್ಲಪ್ಪ ನನಗದೆಲ್ಲ ಬೇಡ, ನಂಗೆ ನಟನೆ, ಅವ್ರು ಏನ್ ಹೇಳಿದ್ರು ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿದ್ದಂಥ ಪುಣ್ಯಾತ್ಮ. ಒಬ್ಬೊಬ್ಬರಿಗೂ ಒಂದೊಂದು ಪುಣ್ಯದ ಅಂಶ ಇರುತ್ತೆ ನೋಡಿ ರಾಮರು. ಸೊ ದಯಮಾಡಿ ಹೇಳ್ತಾನೆ, ವೃಷಭ ರಾಶಿಗೆ ಅಂಥದ್ದೊಂದು ವಿಪರೀತ ಪ್ರಚೋದನೆ ಆಗುತ್ತೆ. ಯಾಕಂದ್ರೆ ರಾವಣಾಸುರ ತನ್ನ ಮಗನಿಗೆ ಎಲ್ಲಾ ನವಗ್ರಹಗಳು 11ನೇ ಮನೆಗೆ ಬರೋ ಹಾಗೆ ಮಾಡಿಟ್ಟಿದ್ದ. ಹುಟ್ಟುವಾಗ ಎಲ್ರು ಬನ್ನಿ ಅಂತ. ಎಲ್ರು ಬರ್ಬೋದಪ್ಪ, ಆದ್ರೆ ಒಬ್ಬರಾದರೂ ಪಂಚಮದಲ್ಲಿ ಇರಬೇಕು ಅಂತ ಹೇಳಿದ್ರು. ಎಲ್ರು ಬರ್ತೀವಿ, ರಾಹು ನಾನ್ ಬರ್ತೀನಿ, ಬಟ್ ಎದುರುಗಡೆ ಕೇತು ಬರ್ಬೇಕು. ರಾಹು 11ನೇ ಮನೇಲಿ ಇದ್ರೆ ವಿಪರೀತ ಬಲ. ಸರಿ ಆಯ್ತು ಅಂದ. ಪಂಚಮದಲ್ಲಿ ಕೇತು ಕುಳಿತಿದ್ದು ಇಡೀ ಒಂದು ತನ್ನ ವಂಶವೇ ಸರ್ವನಾಶ ಆಗೋಯ್ತು. ದಟ್ಸ್ ಇಟ್. ನೀನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ, ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅನ್ನತಕ್ಕಂಥದ್ದು. ವೃಷಭ ರಾಶಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮನ್ನ ಬೇರೆ ಬೇರೆ ರೀತಿಯ ಆಲೋಚನೆಗಳು, ವಿಚಾರಗಳು, ಚಿಂತನೆಗಳು ಇವುಗಳಿಗೆ ಎಳ್ಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ. ಮುಖ್ಯವಾಗಿ ಸಂಗಾತಿ ಜೊತೆ, ಪಾರ್ಟ್ನರ್ಸ್ ಜೊತೆ, ನಿಮ್ ಜೊತೆ ರಾಂಗ್ ಪಾರ್ಟ್ನರ್ಸ್ ಬಂದು ಸೇರ್ಕೋತಾರೆ. ಮಂದಗಮನನ ಸಾರದಲ್ಲಿ ಅಲ್ಲಿರುವುದರಿಂದ ಕುಜ, ರಾಂಗ್ ಪೀಪಲ್, ರಾಂಗ್ ಇನ್ವೆಸ್ಟ್ಮೆಂಟ್, ರಾಂಗ್ ಸಕ್ಸಸ್, ಇದೇ ಸತ್ಯ, ಇದೇ ಬಲ, ಇದೇ ಇದು ಅನ್ನತಕ್ಕಂಥದ್ದು ಬೀಭತ್ಸರಾಗ್ಬಿಡ್ತೀರಿ. ಬೇಡವೇ ಬೇಡ. ತಾಳಿದವನು ಬಾಳಿಯಾನು. ಬದುಕೋದು ಒಂದಷ್ಟು ದಿನ. ಎಷ್ಟು ದಿನ ಬದುಕ್ತೀವಿ ನಾವು? ಇಲ್ಲೇ ಪರ್ಮನೆಂಟ್ ಏನ್ ಇರ್ತೀವಿ? ಇಲ್ವಲ್ಲ. ರಾವಣಾಸುಂತರ 1,00,000 ವರ್ಷಗಳು, ಕೋಟಿ ವರ್ಷಗಳು ಬದುಕುವಷ್ಟು ಛಾತಿ ಖಂಡಿತ ಇಲ್ಲ. ಸೊ ಅದರಿಂದ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಿ ಮಕ್ಕಳ. ಖಂಡಿತ ಅನ್ಯಾಯದ ಗಂಟು ಕರಗಿ ಬಿಡತಕ್ಕಂಥ ಸಮಯ, ಎಚ್ಚರಿಕೆ. ಇನ್ನೂ ಇದೆ ಮಿಥುನ ರಾಶಿ ಬಗ್ಗೆ ಎಲ್ಲ ಹೇಳ್ಬೇಕು. ಯಾಕಂದ್ರೆ ಕುಜ ಬಂದು ಕೇಂದ್ರದಲ್ಲಿ ಶನಿ ಜೊತೆಲಿ ಕುಳಿತಿರೋದು. ಎಲ್ಲೆಲ್ಲಿ ನೋಡ್ತಾನೆ ಗೊತ್ತರ, ಅವನು ನಿಮ್ಮ ಮನೆನೇ ನೋಡ್ತಾನೆ, ನಿಮ್ಮ ಸುಖ ಭಾವವನ್ನು ನೋಡ್ತಾನೆ, ನಿಮ್ಮ ಪಂಚಮ ಭಾವ, ಆ ಒಂದು ಮುದಿತ ಸ್ಥಾನ, ಮುದ್ರಾಸ್ಥಾನ, ಮಂತ್ರಸ್ಥಾನ, ಯೋಗಸ್ಥಾನ, ಪೂರ್ವ ಪುಣ್ಯ ಸ್ಥಾನವನ್ನ ನೋಡ್ತಾನೆ ಶನಿ ನೆಳ್ಕೊಂಡು. ಪ್ಲಸ್ ನಿಮ್ಮ ಸಪ್ತಮ ಭಾವವನ್ನ ಬೇರೆ ನೋಡ್ತಾನೆ. ಸೊ ಇಟ್ ಇಸ್ ಎ ಥ್ರೆಟ್. ಖಂಡಿತ ಯಾವ ರೀತಿ ಏನಾದ್ರೂ ಮಾಡಿಬಿಡ್ತಾನೆ ಅನ್ನತಕ್ಕಂಥದ್ದನ್ನೆಲ್ಲ ಮಾತಾಡೋಣ ಬನ್ನಿ. ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಪುನರ್ವಸು ನಕ್ಷತ್ರ, ರಾಮರ ನಕ್ಷತ್ರ, ಗುರುವಿನ ನಕ್ಷತ್ರ. ಗುರು ಎಂದಿದ್ದರೂ ಗುರುವೇ, ತಂದೆ ತಾಯಿ ಎಂದಿದ್ದರೂ ತಂದೆ ತಾಯಿಯೇ.
ಹಾಲು ಬೆಣ್ಣೆ ತುಪ್ಪ ತಿಂದವ್ರು ಯಾವತ್ತಿದ್ದರೂ ಒಂದಲ್ಲ ಒಂದು ದಿನ ಒಂದು ಒಳ್ಳೇದು ಮಾಡಲೇಬೇಕು, ಒಳ್ಳೇದು ಮಾತಾಡಲೇಬೇಕು ಅನ್ನತಕ್ಕಂಥದ್ದು. ಮೇಷರಾಶಿ, ಬ್ಯೂಟಿಫುಲ್ ಡೇ. ಗುರುಚಂದ್ರ ಯೋಗ. ಯಾರೋ ಹಿರಿಯರ ಸಹಕಾರ, ಭಾಗ್ಯೋದಯವಾಗುತ್ತೆ, ತೃಪ್ತಿಯಾಗಿರ್ತೀರಿ, ಸಮಾಧಾನವಾಗಿರ್ತೀರಿ. ಹಿರಿಯರ ಅನುಕೂಲ, ಹಿರಿಯರ ವೃತ್ತಿ, ಹಿರಿಯರಿಗೆ ಸಂಬಂಧಿತ ದಾರಿದೀಪಗಳು ನಿಮ್ಮನ್ನ ಇವತ್ತು ಕಾಪಾಡ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಭಾಗ್ಯಸ್ಥಾನವನ್ನ ಗುರುಚಂದ್ರ ನೋಡ್ತಿದೆ. ಫ್ಯಾಂಟಾಸ್ಟಿಕ್. ವೃಷಭ ರಾಶಿ, ಬರತಕ್ಕಂಥ ತೊಂದರೆಗಳನ್ನ ಸರಿಪಡಿಸಿಕೊಳ್ಳಲು ಅದ್ಭುತವಾದ ದಿನ. ದಾನ, ಧರ್ಮ, ಪೂಜೆ. ವಿಶೇಷವಾಗಿ ನೋಡಿ, ಈ ಕುಜ ಶನಿಸಾರ ಸಹಸ್ರ ಚಂಡಿಕಾ ಮಹಾಯಾಗ ನಡೆಯುತ್ತಿದೆ. ಇದೇ ಆನೇಕಲ್ನಲ್ಲಿ 19ನೇ ತಾರೀಕಿಂದ 26ನೇ ತಾರೀಕು. 26ನೇ ತಾರೀಕು ಬೆಳಗ್ಗೆ ಪೂರ್ಣಾಹುತಿ ಇದೆ. ಹೆಚ್ಚು ಕಡಿಮೆ 8 ದಿನ ಈ ಒಂದು ಚಂಡಿಕಾ ಯಾಗದ ಫಲ ಪರಿಪೂರ್ಣವಾಗಿ ಪೂರ್ಣಾಹುತಿ ಬಂದು 26ನೇ ತಾರೀಕು ಅವತ್ತು ಬೆಳಿಗ್ಗೆ, ಭಾನುವಾರ ಬೆಳಿಗ್ಗೆ ನಾನಿರ್ತೇನೆ. ಆದವರು ಬನ್ನಿ, ಪಾಲ್ಗೊಳ್ಳಿ. ಅಲ್ಲಿ ನಿತ್ಯ ಹಲವಾರು ರೀತಿಯ ಸೇವೆಗಳು, ಪೂಜೆಗಳು, ಸುವಾಸಿನಿ ಪೂಜೆಯಿಂದ ಹಿಡಿದು ನವಾರ್ಣವ ಪೂಜೆಗಳಿಂದ ಹಿಡಿದು ಮುತ್ತೈದೆ ಪೂಜೆಯಿಂದ ಹಿಡಿದು ಹಲವಾರು ರೀತಿಯದ್ದಿದೆ. ಈ ಕುಜ ಶನಿಯ ಪ್ರಭಾವ ದೂರ ಆಗಲಿ ಅಂತ ಯಾರೋ ಗುರುಮುಖೇನ ಆಗಿರ್ತಕ್ಕಂಥ ಸಂಕಲ್ಪ, ನಿಮಗೆಲ್ಲ ಮಾರ್ಗದರ್ಶನ ಸಿಗಲಿ, ನಿಮಗೆಲ್ಲರಿಗೂ ರಕ್ಷಾ ಕವಚ ಸಿಗಲಿ ಅಂತ ಕೇಳ್ಕೊಳ್ತಾ ಆ ಹಿರಿಯರು ವೇಣುಗೋಪಾಲ್ ಕುಟುಂಬಕ್ಕೆ ನಿಂತು ಮಾಡಿಸ್ತಿದ್ದಾರೆ. ಆ ಒಂದು ಆಶ್ರಮದಲ್ಲಿ ನೀವೆಲ್ಲರೂ ಬಂದು ಪಾಲ್ಗೊಂಡು ಆ ರಕ್ಷೆಯನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ಭಾನುವಾರವೇ ಅಂತಲ್ಲ, ಇವತ್ತು ಹೋಗ್ಬೋದು, ನಾಳೆಯೂ ಹೋಗ್ಬೋದು, ನಾಳಿದ್ದು ಹೋಗ್ಬೋದು. ಇದೆ ಹೆಚ್ಚು ಕಡಿಮೆ 8 ದಿನ, 19, 20, 21, 22, 23, 24, 25, 26. ಆ ತಾಯಿಯ ಆಶೀರ್ವಾದ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಆ ತಾಯಿಯ ಆಶೀರ್ವಾದ, ಸಹಸ್ರ ಚಂಡಿಕಾ ಮಹಾಯಾಗದ ಸಂಕಲ್ಪ ನಿಮಗೆ ಸಿಗಲಿ, ದಾರಿ ಆಗ್ಲಿ ಅಂತ ಕೇಳ್ಕೊತಿದ್ದೇನೆ. ಸೊ ಮುಖ್ಯವಾಗಿ ವೃಷಭಂ ಗಮ್ಯಂ, ಒಳ್ಳೆ ದಿನ ಇವತ್ತು. ಇಂಥ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ವಿಶೇಷ. ಧರ್ಮದ ಕಾರ್ಯ, ಧರ್ಮದ ಸೇವೆ, ಧರ್ಮದ ಪೂಜೆ ಅನ್ನತಕ್ಕಂಥದ್ದು ಚೆನ್ನಾಗಿದೆ. ಮಿಥುನ ರಾಶಿ, one of the best day. ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ವೈದಿಕ, ಪೂಜೆ, ಪುನಸ್ಕಾರ, ಪೌರೋಹಿತ್ಯ, ಆಗಮ, ಧಾರ್ಮಿಕ, ಅದ್ಭುತವಾದ ದಿನ. ಕರ್ಕಾಟಕ ರಾಶಿ, ಚಂದ್ರ ಗುರುಸಾರ ಏನ್ ತೊಂದರೆ ಏನಿಲ್ಲ. ಖರ್ಚು, ಆರೋಗ್ಯ, ಮನೆ, ಸ್ವಲ್ಪ ಕೇರ್ ತಗೊಳ್ಳಿ. ನಿಮ್ ಬಗ್ಗೆ ನೀವು ಸ್ವಲ್ಪ ಕೇರ್ಲೆಸ್ಸು. ಕಟಕರಾಶಿಯವರಷ್ಟು ಈ ಟಾಪ್ 3 ರಾಶಿಗಳಲ್ಲಿ ಸೋಮಾರಿಗಳಲ್ಲಿ ನೀವು ಒಬ್ಬರು. ಕಟಕರಾಶಿ, ನಿಮ್ ಬಗ್ಗೆ ಕೇರ್ ತಗೊಳ್ಳಲ್ಲ. ಏನ್ ತಿಂತಿದ್ದೀರಿ, ಏನ್ ಮಾಡ್ತಿದ್ದೀರಿ, ವರ್ಕೌಟ್ ಇದೆಯಾ, ಏನ್ ಫುಡ್ ತಿಂತಿದ್ದೀರಿ, ಎಷ್ಟೊತ್ತಿಗೆ ಮಲಗ್ತಿದ್ದೀರಿ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಇವುಗಳ ಬಗ್ಗೆ ನಿವೇದನೆಯೇ ಇಲ್ಲ. ನೀವು ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯಕ್ಕೆ ಖರ್ಚು, ಹಿರಿಯರು ಹಾಗೂ ಮಕ್ಕಳಿಗೋಸ್ಕರ ಒಂದು ರೀತಿ ಶುಭ ಕಾರ್ಯಗಳಿಗೆ ಖರ್ಚು. ಸಿಂಹರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಆತ್ಮೀಯರನ್ನು ಭೇಟಿ ಮಾಡ್ತೀರಿ, ಒಂದು ಒಳ್ಳೆ ವ್ಯಕ್ತಿಯನ್ನು ಭೇಟಿ ಆಗ್ತೀರಿ. ಗುರುವನ್ನು, ಆತ್ಮೀಯರನ್ನು, ದೇವರನ್ನು, ಪುಣ್ಯಕ್ಷೇತ್ರವೋ, ಪ್ರಸಾದವೋ, ಇಂಥದ್ದೊಂದು ಆಗತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಅದರಲ್ಲೂ ಜ್ಯೋತಿಷ್ಕರಾಗಿದ್ದೀರಿ ಸಿಂಹರಾಶಿಯವರಿಗೆ ಬ್ಯೂಟಿಫುಲ್ ಡೇ. ಜಡ್ಜು, ಟೀಚರು, ಲೆಕ್ಚರರು, ಪ್ರೊಫೆಸರು, ಗುರುಗಳು, ಮಾರ್ಗದರ್ಶಕರು, ಅದ್ಭುತ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಕೇಂದ್ರದಲ್ಲಿ ಗುರುಚಂದ್ರ ಯೋಗ, ಆತ್ಮೀಯರನ್ನು ಭೇಟಿ ಆಗ್ತಕ್ಕಂಥದ್ದು, ಪ್ರಸಾದ ಯೋಗ, ವಸ್ತ್ರ ಯೋಗ, ಗೌರವ. ಸುಖಾಧಿಪತಿ ಸುಖವನ್ನೇ ನೋಡ್ತಿದ್ದಾನೆ, ಸುಖ ವೃದ್ಧಿ. ನೋಡಿ, ಅಂದವಾಗಿರೋರೆಲ್ಲ ಆನಂದವಾಗಿರೋದಿಲ್ಲ, ಆನಂದವಾಗಿರೋರೆಲ್ಲ ಅಂದವಾಗಿರಲ್ಲ. ತುಂಬಾ ಜನ ಗೊತ್ತಿಲ್ಲ ಆನಂದ ಅಂದ್ರೆ ಏನು, ಅಂದ ಅಂದ್ರೆ ಏನು. ಅಂದ ಅಂದಿದ್ದೆ ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಹೆಸರು, ಅಯ್ಯೋ ನೆಮ್ಮದಿ ಆಗಿರೋಲ್ಲ. ಇರುವುದರಲ್ಲಿ ನಮಗೇನಿದೆಯೋ ಅದ್ರಲ್ಲಿ ಖುಷಿ ಪಡಿ ಮಕ್ಕಳು. ಏನಿಲ್ಲ, ನಮ್ಮನ್ನ ತಪ್ಪು ತಿಳ್ಕೊಬೇಡಿ. ಗಂಡ ಬಿಟ್ಟು ಹೋಗಿದ್ದೇನೆ, ಸರಿ, ಒಳ್ಳೆ ಮಕ್ಕಳು ಕೊಟ್ಟಿರ್ತಾನೆ. ಅಮ್ಮ ಇರೋಲ್ಲ, ಅಪ್ಪ ಕೊಟ್ಟಿರ್ತಾನೆ. ಹೆಂಡತಿ ಇರೋಲ್ಲ, ಒಳ್ಳೆ ಮಕ್ಕಳು ಕೊಟ್ಟಿರ್ತಾನೆ. ಮದುವೆ ಆಗಿರೋಲ್ಲ, ಒಳ್ಳೆ ಅಮ್ಮ ಅಪ್ಪ ಕೊಟ್ಟಿರ್ತಾನೆ. ಏನೋ ಒಂದು 4 ಒಳ್ಳೇದು ಮಾಡಿರುತ್ತಾನೆ. ಅಯ್ಯೋ ನನಗದಿಲ್ಲ, ಅಯ್ಯೋ ನನಗದಿಲ್ಲ, ಅಯ್ಯೋ ನನಗದಿಲ್ಲ. ನಮಗೆ ಅಂತ ಒಂದು ಕೊಟ್ಟಿರ್ತಾನೆ, ಒಂದು ವಿದ್ಯೆ ಕೊಟ್ಟಿರ್ತಾನೆ, ಒಂದು ಒಳ್ಳೇದೊಂದು ಕೊಟ್ಟಿರ್ತಾನೆ.
ಒಳ್ಳೆ ಮಾತನಾಡೋ ಒಂದು ಶಕ್ತಿ ಕೊಟ್ಟಿರ್ತಾನೆ. 4 ಜನ ನಿಮ್ಮನ್ನ ನಮಸ್ತೆ ಅಂತಿರ್ತಾರೆ. ಒಳ್ಳೆ ಮೆಕ್ಯಾನಿಕ್ ಅಂತಿರ್ತಾರೆ, ಒಳ್ಳೆ ಟೆಕ್ನಿಷಿಯನ್ ಅಂತಿರ್ತಾರೆ, ಒಳ್ಳೆ ವಾಗ್ಮಿ ಅಂತಿರ್ತಾರೆ, ಒಳ್ಳೆ ಟೀಚರ್ ಅಂತಾರೆ. ನಾನು ಲೆಕ್ಚರರ್ ಆಗಿಲ್ಲ ಗುರುಗಳೇ, ಐ ಮಿಸ್ಡ್ ಇಟ್, ನಾವು ಮಾಡೋ ಕಣ್ಣೀರದೆ. ನಾನು ಈ ದೇವಸ್ಥಾನದಲ್ಲಿ ಹಿಂಗಿರ್ಬೇಕಿತ್ತು. ಹೌದು, ಕೊಟ್ಟಿರೋದ್ರಲ್ಲಿ ಅದುವೇ ಅಂದ, ಅದುವೇ ಆನಂದ. ನಾವು ಇಲ್ಲದ ಆನಂದದ ಕಡೆ ನೋಡುದು. ಅವ್ರನ್ನ ಮದುವೆ ಆಗಿದ್ರೆ ಅದು ಮಿಸ್ ಆಯ್ತು, ಅವ್ರನ್ನ ಆ ಮನೇನ ಹೋಗಿದ್ದೋಯ್ತು. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ, ಮುಗಿದಿದ್ದು ಮುಗಿಯಿತು. ಇರುವುದನ್ನ ನೋಡಿ. ನಿಮ್ ಲೋಟದಲ್ಲಿ ಒಂದು ಮಜ್ಜಿಗೆ ಕೊಟ್ಟಿದ್ದಾನೆ ಸಾಕು, ಅವ್ರು ತುಪ್ಪ ಮಿಸ್ ಆಗ್ಬಿಡ್ತು ಗುರುಗಳೇ ಅವತ್ತು. ನಾವು ಮಿಸ್ ಆಗಿರೋದನ್ನ ಹುಡುಕೋದು, ಇರುವುದನ್ನು ಹುಡುಕುವುದಿಲ್ಲ. ನೀವು ಯಾಕೆ ಜೀವನದಲ್ಲಿ ತುಂಬಾ ದುಃಖದಲ್ಲಿದ್ದೀರಿ ಗೊತ್ತಾ? ಕಾರಣ ಇದೆ. ಯಾವುದಿಲ್ಲವೋ ಅಯ್ಯೋ ನಮ್ಮಪ್ಪ ಇದ್ದಿದ್ರೆ ಆಗೋಯ್ತು. ಮೊನ್ನೆ ಕೂಡ ಒಬ್ಬ ವ್ಯಕ್ತಿ 50 ವರ್ಷ ದಾಟಿದೆ, ಬಿಕ್ಕಿ ಬಿಕ್ಕಿ ಅಳ್ತಾನೆ, ನನ್ನ ಅಪ್ಪನೇ ಇನ್ಸ್ಪಿರೇಷನ್, ಆತ್ಮಾನಂ ಪುತ್ರನೈವಾಸಿ. ನಿಮ್ಮ ರೂಪದಲ್ಲೇ ಇದ್ದಾರ್ರಿ ಅಪ್ಪಾಜಿ, ಎಲ್ರಿ ಹೋಗಿದ್ದಾರೆ? ಅಯ್ಯೋ ಅಮ್ಮ ಇಲ್ಲ, ಅಮ್ಮನ ಬದಲು ಅಮ್ಮ ಇರೋಲ್ಲ ಅಂತಾನೆ ಪತ್ನಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ಒಂದು ಕೊಟ್ಟಿರ್ತಾನೆ. ಏನಿಲ್ಲವೋ ಅದನ್ನ ಕೊರಗಬಾರದು ಮಕ್ಕಳೇ. ನಾವು ಇರುವುದನ್ನ ಬಿಟ್ಟು ಇಲ್ಲದಿರುವುದೇ ತುಡುಕೋದು. ಇದು ಹೊರಟೋಯ್ತು, ಅದು ಹೊರಟೋಯ್ತು, ಇದು ಬಿಟ್ಟೋಯ್ತು, ಗಂಡ ಬಿಟ್ಟೋದ, ಮಕ್ಕಳು ಬಿಟ್ಟೋದ, ಒಳ್ಳೆ ಅಣ್ಣ ಇದ್ದಾನೆ, ಯಾರೂ ಇಲ್ಲ, ನೀವಿದ್ದೀರಿ, ನಿಮಗ್ ನೀವೇ ಇದ್ದೀರಲ್ಲ ಸಾಕು. ನಿಮಗೆ ನೀವಿದ್ದೀರಲ್ಲ, ಕೆಟ್ಟಿಲ್ಲ ಕೆಡಿಸಿಲ್ಲ. ನೀವು ಕೆಟ್ಟಿಲ್ಲ ಅಂದ್ರೆ ಏನೋ ಯಾರ್ದೋ ದೋಚಿಲ್ಲ, ಯಾರಿಗೋ ಮೋಸ ಮಾಡಿ ಬದುಕಿಲ್ಲ, ನಿಮ್ಗೇನೋ ಒಂದು ಟೈಲರಿಂಗ್ ಬರುತ್ತೆ, ಅದೇ ಸಾಕು. ಬೋಟಿಗೆ ಕಿಟ್ಟಿಲ್ಲ ಗುರುಗಳೇ, ಅವತ್ತು ಆ ಚಾನ್ಸ್ ಮಿಸ್ ಆಯ್ತು, IAS ಮಿಸ್ ಆಗ್ಬಿಡ್ತು. ಪರವಾಗಿಲ್ಲ, ಕಳ್ಳ ಆಗಿಲ್ವಲ್ಲ, ಧರ್ಮದ್ರೋಹಿ ಆಗಿಲ್ವಲ್ಲ, ದೇಶದ್ರೋಹಿ ಆಗಿಲ್ವಲ್ಲ, ಸಂಘದ್ರೋಹಿ ಆಗಿಲ್ವಲ್ಲ. ಅಯ್ಯೋ ಬರೀ ಮನೆ ಕೆಲಸ ಮಾಡ್ಕೊಂಡು ಬದುಕ್ತಿದ್ದಾನೆ ಗುರುಗಳೇ, ಅಡಿಗೆ ಮಾಡ್ಕೊಂಡು ಸೂಪರ್, ಭಿಕ್ಷುಕನ್ಗಿಂತಲೂ ಚೆನ್ನಾಗಿದ್ದೀವಲ್ಲ, ಹೌದಲ್ವಾ? ಒಬ್ಬ ಕಳ್ಳ ದರೋಡೆಕೋರನ್ಗಿಂತ ಚೆನ್ನಾಗಿದ್ದೀವಲ್ವಾ? ಆತ್ಮಾಣಂ ಯದ್ಭಾವಂ ತದ್ಭವತಿ. ಮಕ್ಕಳೇ, ಇರುವುದರಲ್ಲಿ ಇದನ್ನ ಹೇಗೆ ಅನ್ಕೋಬೇಕಪ್ಪ. ಎಷ್ಟೊಳ್ಳೆ ಬಟ್ಟೆ ಕೊಟ್ಟಿದೆಯಾ ಸ್ವಾಮಿ, ಎಷ್ಟೊಳ್ಳೆ ವ್ಯಕ್ತಿಗಳನ್ನ ನನ್ನ ಸುತ್ತಮುತ್ತ. ಯಾರೋ ಒಬ್ಬ ಮೋಸಗಾರ ನಮ್ಮನ್ನು ಮೋಸ ಮಾಡ್ಬಿಟ್ಟ, ಸರಿ ಬಿಟ್ಬಿಡಿ. ನಮ್ಮ ಜೊತೆ ಇರೋದನ್ನ ಯೋಚನೆ ಮಾಡಿ. ನಮ್ಮ ಜೊತೆ ಇವತ್ತು ಯಾರಿದ್ದಾರೆ, ಏನಿದೆ. ಇದೊಳ್ಳೆ ಟೇಬಲ್ ಕೊಟ್ಟಿದ್ದಾನೆ, ಇದೊಳ್ಳೆ ಒಂದು ಚಾನಲ್ ಕೊಟ್ಟಿದ್ದಾನೆ, ಇದೊಳ್ಳೆ ಒಂದು ಹನುಮ ಕೊಟ್ಟಿದ್ದಾನೆ. ಅಯ್ಯೋ ನಾನು ರಾಮೇಶ್ವರಂ ಹೋಗಿಲ್ಲ, ಇರೋ ಹನುಮನ್ನ ಪಕ್ಕದಲ್ಲಿರೋ ಹನುಮನ್ನ ಪೂಜೆ ಮಾಡೋದು ಬಿಟ್ಬಿಟ್ಟು ರಾಮೇಶ್ವರ, ಪಂಬನ್ ಸೇತುವೆಯಿಂದ ತಳ್ಳಬೇಕಷ್ಟೇ ನಿಮ್ಮನ್ನ ಮೇಲೆಯಿಂದ. ಹಿಂಗೆ ನಾವು ಯಾವುದನ್ನು ಇರುತ್ತೇವೆ ಅದ್ರಲ್ಲಿ ಖುಷಿನೇ ಪಡಲ್ಲ, ಅದ್ರಲ್ಲಿ ಫೀಲ್ ಪಡೋದೇ ಇಲ್ಲ. ವಾವ್, ಅಡ್ಡಲ್ಲಿ ಹೋಗ್ತಿದ್ದೇವೆ, ಒಂದು ಕಾಲ್ಗಟ್ಟದಲ್ಲಿ ಸೈಕಲ್ ಕೂಡ ಇರ್ಲಿಲ್ಲ, ನಡ್ಕೊಂಡು ನಟರಾಜ ಸರ್ವಿಸ್, ಪಕ್ಕದಲ್ಲಿ ಕಾರು, ವಾಹ್, ಈಗ ಅನ್ಕೊಳ್ಳೋದು. ಅಂದಕ್ಕೂ ಆನಂದಕ್ಕೂ ಯೋಚನೆನೇ ಇಲ್ಲ. ನನ್ ಗಂಡ ಮೋಸಗಾರ, ಸರಿ ಒಳ್ಳೆ ಮಗ ಕೊಟ್ಟಿದ್ದಾನಲ್ಲ ಪುಟ, ದೇವ್ರಂತ ಮಗ ಇದ್ದಾನೆ, ಮಗಳಿದಾಳಲ್ಲೋ, ನನ್ ಮಗಳಿಂಗ್ ಮಾಡಿಬಿಟ್ಲು ಗುರುಗಳೇ. ಗಂಡ ಇದ್ದಾನಲ್ವೇನೋ, ನಿನ್ ಪತ್ನಿ ಇದ್ದಾಳಲ್ವಾ, ಮಕ್ಕಳೇ ಇಲ್ಲ ಗುರುಗಳೇ, ಗಂಡನೇ ಮೊದಲನೇ ಮಗು, ಹೆಂಡತಿನ ಮೊದಲನೇ ಮಗಳು. ಅಯ್ಯೋ ಪೆದುಗುಂಡುಗಳ, ಎಷ್ಟು ಬಾರಿ ಹೇಳಿದ್ರು ನೀವು ಹೋಗ್ಬಿಟ್ಟು ಇಲ್ದಿರೋದನ್ನೇ ಹುಡ್ಕೋದು, ಕಳ್ಕೊಂಡಿರೋದನ್ನೇ ಕುತ್ಕೊಂಡು ಅಳೋದು, ಆ ಗೋರಿ ಹತ್ರನೇ ಕುತ್ಕೊಂಡು ಅಳೋದು. ಏನ್ ಮಾಡ್ತೀರಿ? ಸೊ ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ, ಏನಿದೆಯೋ ಅದ್ರಲ್ಲಿ ಆನಂದವಾಗಿರಿ. ತುಲಾ ರಾಶಿ, ಭಾಗ್ಯೋದಯ, ವೃತ್ತಿಪರವಾಗಿ ಹೆಸರು ಕಡೆ ಹೋಗಿ. ಅರೇ ಜಬ್ ನಾಮ್ ಕಮಾವೋಗೆ ಸಬ್ ಕುಚ್ ತುಮಾರ ಪೀಚ, ನಮ್ ಗುರುಗಳು ಹೇಳ್ಕೊಡ್ತಾ ಇದ್ದಿತ್ತು. ಅವರು ನನ್ನ ಹತ್ರ ಕೇಳಿದ್ರು, ನಿನ್ಗೇನ್ ಬೇಕು ಅಂತ. ಲಕ್ಷ್ಮಿ ಬೇಕಾ, ಸರಸ್ವತಿ ಬೇಕಾ, ಪಾರ್ವತಿ ಬೇಕಾ? ನೋಡಿ ಇವತ್ತು ಹೇಳ್ತೇನೆ ನಾನು ನಿಮ್ಗೆ, ಈ ಚೈತ್ರ ಮಾಸದಲ್ಲೇ ನನ್ಗೆ ಅವ್ರ ಆಶೀರ್ವಾದ ಮಾಡಿ. ನನಗೆ ಏನೂ ಗೊತ್ತಿಲ್ಲ. ಅವ್ರ ಮನೇಲಿ ನಾನು ದೇವ್ರ ವಿಗ್ರಹಗಳು, ಸಾಮಾನುಗಳು ಪೂಜೆ ಮಾಡ್ಕೊಂಡು ತೊಳೆದು ಇಡ್ತಿದ್ದಿದ್ದು, ಪೂಜೆ ಕೂಡ ಬರಲ್ಲ. ಏನೋ ಹೇಳೋರು ಒಂದು ಅರ್ಥ ಆಗೋಲ್ಲ. ಅವ್ರು ಒಂಥರ ಶ್ಲೋಕಗಳು ಮೂಲಕ ಪಟ ಪಟ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಬಿಡಿಸೋರು. ಸರಿ ಎಲ್ಲ ಆಗಿ ಒಂದು ದಿನ ನನಗೇನು ಗೊತ್ತಿಲ್ಲ, ನನಗೇನಾದ್ರೂ ಒಂದು ಅಂತ ಅಮ್ಮ ಅವ್ರು ಸರಿಯಾಗಿ ರುಬ್ಬಿಬಿಟ್ರು ಗುರುಗಳನ್ನ. ಅವ್ನಿಗೇನು ಹೇಳ್ಕೊಡದೆ ಕಲಿಸ್ದೆ ಎಲ್ಲಾರ್ಗೂ ಅಂತ ಕೊರಗ್ತಾ ಕೂತಿದ್ದಾನೆ ಅಂತ. ಸರಿ ನಿನಗೇನ್ ಬೇಕೋ, ಲಕ್ಷ್ಮಿ ಬೇಕಾ, ಸರಸ್ವತಿ ಬೇಕಾ, ಪಾರ್ವತಿ ಬೇಕಾ ಅಂತ.
ನಾನು ಹೀಗೆ ಯೋಚನೆ ಮಾಡಿದೆ, ಬೇಗ ಹೇಳೋ ಅಂದ್ರು. ನನಗೆ ಒಂದಂತೂ ಗೊತ್ತು, ದೊರೆಗಳಲ್ಲ ಚಕ್ರವರ್ತಿಗಳು ಅವ್ರ ಕಾಲಕ್ಕೆ ಬಂದು ನಮಸ್ಕಾರ ಹಾಕೋರು, ನಿಂತ್ಕೊಳ್ಳೋರು. ಚಕ್ರವರ್ತಿಗಳು, ಸಾಮಂತರಲ್ಲ, ದೊರೆಗಳಲ್ಲ, ರಾಜರುಗಳಲ್ಲ, ಮಹಾರಾಜರುಗಳಲ್ಲ, ಚಕ್ರವರ್ತಿಗಳು. ಪ್ರಪಂಚದ 100 ಅತಿ ದೊಡ್ಡ ಶಕ್ತಿಶಾಲಿ ವ್ಯಕ್ತಿಗಳು ಉಸ್ಬಾಹರ್ ಹೊರಗಡೆ ನಿಂತಿರೋರು. ಇವರಾಗ ಹೊರಗಡೆ ಬಂದ್ರೆ ದೇವರೇ, ನಡೆದಾಡುವ ದೇವರು ಬಂದು ಅವ್ರ ಪಾದ ಪೂಜೆ ಅಲ್ಲಿ ಕೂತ್ಕೊಳ್ಳೋರು, ಕೆಳಗಡೆ ಇವ್ರ ಮೇಲೆ ಕೂತಿರೋರು. ಏನ್ ಬಂದಿದ್ದಂತೆ ಇದಕ್ಕೆ ಅಲ್ವಾ ಅಂತ ಕಣ್ಣು ಮುಚ್ಕೊಂಡು ಹೀಗೆ ಫಟ್ ಅಂತ ಹೇಳೋರು, ಇದಕ್ಕೆ ಬಂದಿರೋದು ಅಂತ. ನಾನು ನೋಡಿದ್ದೆ, ನಾನು ಇಷ್ಟೇ ಹೇಳಿದೆ, ಗುರುಗಳೇ ಎಲ್ಲರೂ ನಿಮ್ ಕಾಲಿಗೆ ಬೀಳ್ತಾರೆ, ಜಗತ್ತೇ ನಿಮ್ ಕಾಲ್ ಕೆಳಗಡೆ, ನನಗೂ 4 ಜನ ಆತರ ನಮಸ್ಕಾರ ಮಾಡಿ ಇಷ್ಟೇ ನಾನು ಕೇಳಿದ್ರು. ಬಾರಿ ಇದೆಯಾ ಕಣೋ ಕುಳ್ಳ ಅಂತ ನಾನು ಅವತ್ತಿಗೆ ಇಷ್ಟೇ ಇದ್ದಿತ್ತು. ಅವರ ಆಶೀರ್ವಾದ ಇವತ್ತು ಇದ್ದೀನಿ, ನಿಮ್ಮ ಮುಂದುಗಡೆ ಇದ್ದೀನಿ, ಸುಳ್ಳು ಯಾಕೆ ಹೇಳೋದು. ನಮಗೂ ಚಕ್ರವರ್ತಿಗಳಿದ್ದಾರೆ ನಮಸ್ಕಾರ ಮಾಡೋ. ಗುರುಗಳ ಆಶೀರ್ವಾದ. ಲಕ್ಷ್ಮಿ ಕೇಳಲಿಲ್ಲ, ಸರಸ್ವತಿ ಕೇಳಲಿಲ್ಲ, ಪಾರ್ವತಿ ಕೇಳಲಿಲ್ಲ. ಗುರುಗಳ ಆಶೀರ್ವಾದ. ಇವತ್ತು ತುಲಾ ರಾಶಿಗೆ ಅಂಥದ್ದೊಂದು ಯೋಗ. ಚಕ್ರವರ್ತಿಗಳು ಕೂಡ ನಿಮಗೆ ನಮಸ್ಕಾರ ಮಾಡ್ತಾರೆ. ನೀವು ಒಂದು ಗೌರವವನ್ನ ಪಡ್ಕೊಳ್ಳಿ ಮಕ್ಕಳು. ಎಲ್ಲ ತಾನಾಗಿ ನಿಮ್ಮ ಹಿಂದ್ಗಡೆ ಬರ್ತಕ್ಕಂಥದ್ದಾಗುತ್ತೆ. ದಟ್ ಇಸ್ ಅ ಬ್ಯೂಟಿಫುಲ್ ಡೇ. ವೃಶ್ಚಿಕ ರಾಶಿ, ಸ್ವಲ್ಪ ಮನೆ, ಮಕ್ಕಳು, ಕುಟುಂಬ, ಓಡಾಟ, ಸ್ವಲ್ಪ ಸುಸ್ತಾಗ್ತೀರಿ. ಮನೇನ್ ಬ್ಯಾಲೆನ್ಸ್ ಮಾಡೋದಾ, ಕುಟುಂಬನ ಬ್ಯಾಲೆನ್ಸ್ ಮಾಡೋದಾ, ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದಾ, ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋದಾ, ಏನೂ ಆಗಲ್ಲ. ಧನಸ್ಥಾನ, ವ್ಯಯಸ್ಥಾನ, ಸುಖಸ್ಥಾನ, ಗುರುಚಂದ್ರ ಯೋಗವಾಗಿ ನೋಡ್ತಿರೋದನ್ನ ಎಲ್ಲವನ್ನು ಚೇತರಿಸ್ಕೊಂಡು ಹೊರಗಡೆ ಬರ್ತೀವಿ. ಇನ್ನು ಧನುಸು ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಇವತ್ತು ನೀವು ತಗೊಳ್ಳೋ ಯಾವುದೇ ನಿರ್ಧಾರ ತುಂಬಾ ಚೆನ್ನಾಗಿರುತ್ತೆ. ಒಂದು ದಾರಿ ತೋರಿಸೋ ಕೆಲಸ, ಟೀಚರು, ಗುರುಗಳು, ಪ್ರೀಚರು, ಅಡ್ವೊಕೇಟ್ಸು, ಅಡ್ಮಿನಿಸ್ಟ್ರೇಷನ್ನು. ಗುರು ಚೆನ್ನಾಗಿದ್ರೆ ಹೃದಯ ಉಕ್ಕಿ ಬರುತ್ತೆ ಮಕ್ಕಳೇ. ಅಲ್ಲಿ ಹೃದಯದಿಂದ ಮಾಡೋದು ಭಾವ ಬೇರೆ, ಇದು ಬೇರೆ, ಇದು ಬೇರೆ. ಹೌದು, ಇಲ್ಲಿಂದ ಮಾಡೋದೇ ಗುರು, ಇಲ್ಲಿಂದ ಮಾಡೋದು ಬುಧ. ಲೆಕ್ಕಾಚಾರ, ಲಾಭ, ನಷ್ಟ, ಇವರಿಂದ ಎಷ್ಟು ಬರುತ್ತೆ, ಏನ್ ಬರುತ್ತೆ ಅಂತ ಇಲ್ಲಿಂದ ಪಟ್ 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 ಮಾತಾಡ್ತಾರೆ, ಹೆಚ್ಚು ಇಟ್ಕೊಳ್ಳೋದಿಲ್ಲ ಅನ್ನತಕ್ಕಂಥದ್ದು. ಸೊ ಇವತ್ತು ಅಂಥದ್ದೊಂದು ಭಾವ. ವಿಜಯ ಮಸ್ತು. ಇನ್ನು ಮಕರ ರಾಶಿ, ಸ್ವಲ್ಪ ಫೈನಾನ್ಷಿಯಲ್ ಸಂಬಂಧಪಟ್ಟಂತ ಚಿಕ್ಕುಗಳು, ಇಕ್ಕಟ್ಟುಗಳು ಇದ್ರೆ ಸರಿಪಡಿಸ್ಕೊಳ್ಳಿಕ್ಕೆ ಅದ್ಭುತವಾದಂಥ ದಿನ. ಒಂದು ಕ್ಷೇತ್ರಕ್ಕೆ ಹೋಗಿ ಬರ್ಬೇಕು, ಪುಣ್ಯಕ್ಷೇತ್ರಕ್ಕೆ ದೂರಾಭಾರ ಹೋಗ್ಬೇಡಿ. ಬಿಸಿಲು ರಣಕೇಕೆ ಆಗ್ತದೆ, ಹೀಟ್ ಸ್ಟ್ರೋಕ್ ಹೊಡಿತಿದೆ, ನೀವು ತಟ್ಕೊಳ್ಳಲ್ಲ. ಪುಟ್ಟ ಮಕ್ಕಳು ನೀವು, ಮಕರ ರಾಶಿ, ಒತ್ತಡ ತಟ್ಕೊಳ್ಳಲ್ಲ. ಒಂಚೂರು ಗಾಯ ಆಗ್ಬಿಟ್ರೆ ನಿಂತ್ಕೊಬಿಡ್ತೀರಿ, ಬೆದರು ಬಿಡ್ತೀರಿ. ನೋಡೋಕ್ ಮಾತ್ರ 6 ಅಡಿ, ತುಂಬಾ ಪುಕ್ಕಲ್ರು. ಟಾಪ್ 3 ಪುಕ್ಕಲ್ ರಾಶಿಗಳಲ್ಲಿ ನೀವು ಒಬ್ರು. ಮುಂದಕ್ಕೆ ಬಿಡಿಸೋ ಹೇಳ್ತೇನೆ, ಹೌದು ಅಲ್ವ ಅಂತ ಹೇಳಿ ಸ್ವಲ್ಪ ಎಚ್ಚರಿಕೆ. ಕುಂಭ, ಗೌರವಂ. ನೋಡಿ, ನಮ್ಮ ಹಿಂದ್ಗಡೆ ಹೆಸರು, ದುಡ್ಡು, ಕೀರ್ತಿ, ಪ್ರತಿಷ್ಠೆ ಹುಡ್ಕೊಂಡು ಬರ್ಬೇಕು. ನಾವು ಅದ್ರ ಹಿಂದ್ಗಡೆ ಹೋಗ್ಬಾರ್ದು. ನಮ್ಮ ಗುರುಗಳು ಹೇಳೋರು ಯಾವಾಗ್ಲೂ, ಕಭಿ ದೌಲತ್ ಕೆ ಪೀಚೆ, ಕಭಿ ಮೊಹಬ್ಬತ್ ಕೆ ಪೀಚೆ, ಕಭಿ ಔರತ್ ಕೆ ಪೀಚೆ, ಕಭಿ ಶೌರತ್ ಕೆ ಪೀಚೆ ನೈ ದೌಡ್ನ ಅಂತ. ಎಲ್ಲಿದ್ದರು ನಮ್ಮ ಹಿಂದ್ಗಡೆ ಬರ್ಬೇಕು ಮಕ್ಳು. ನಮ್ಮ ಜೇಬಲ್ಲಿ 10 ರೂಪಾಯಿ ಇದ್ರು ಸರಿ, 10 ರೂಪಾಯಿ ಇದ್ರು ಸರಿ. ನಾವ್ ಯಾರ ಹತ್ರ ಹೋಗಿ ಅಂಗಲಾಚಬಾರ್ದು. ಕುಂಭ ಮಾಡೋದೇ ಇಲ್ಲ ಬಿಡಿ. ಏನಿದ್ದರು ಎಲ್ಲಿದ್ದರು ಬಂಗಾರದ ರಾಶಿಗಳು. ನೀವು ನೋಡೋಕ್ ಮಾತ್ರ ಜೇಬಲ್ಲಿ ಅಟ್ಲೀಸ್ಟ್ ಒಂದು 10,000 ರೂಪಾಯಿ ಇಲ್ವೇನೋ ಅನ್ನೋ ತರನೇ ಕಾಣಿಸೋದು. ಗಾಬರಿ ತೋರ್ಸ್ಕೊಳಲ್ಲ, ನೋವು ತೋರ್ಸ್ಕೊಳಲ್ಲ. ನಿಮ್ಮನ್ನ ನೋಡಿದವ್ರಿಗೆಲ್ಲ ನೀವ್ ಇದ್ದೀರಿ ಅಂದ್ರೇನೆ ನಮ್ಗೊಂಥರ ಗುಂಡಿಗೆ. ಅಂತ ದಿನ ಇವತ್ತು. ನೀವೆಲ್ಲಿದ್ದರೂ ದಾರಿಯೇ. ಇವತ್ತು ಗುರುಗಳಾಗಿದ್ದೀರಿ, ದಾರಿ ತೋರಿಸುವಂತಹ ಒಂದು ವೈದ್ಯರಾಗಿದ್ದೀರಿ, ಜೈಲರ್ ಆಗಿದ್ದೀರಿ, ಪೊಲೀಸ್ ಆಗಿದ್ದೀರಿ, ಎನಿ ರಂಗ. ನೀವು ಇನ್ನೊಬ್ಬರನ್ನು ಇವತ್ತು ಕೈ ಹಿಡಿದು ಪ್ರಸಾದ ಕೊಡೋ ದಿನ. ಫ್ಯಾಂಟಾಸ್ಟಿಕ್ ಡೇ. ಇನ್ನು ವಿಶೇಷವಾಗಿ ಮೀನರಾಶಿ, ಗುರುಚಂದ್ರ ಸುಖಭಾವದಿಂದ ಅಷ್ಟಮವನ್ನ ನೋಡ್ತಿದ್ದಾನೆ. ನಿಮಗೆ ಬರೋ ಅಗೌರವವನ್ನ ದೂರ ಮಾಡ್ತಾನೆ. ಯಾರೋ ತಂತ್ರಂ, ಪ್ರತಿತಂತ್ರಂ, ರಣತಂತ್ರಂ, ಕುತಂತ್ರಂ, ಈ ಥರದ್ದು ಇರುತ್ತೆ. ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅಂದ್ರೆ 4 ಜನ ಶತ್ರುಗಳಿದ್ದಾರೆ ಅಂದ್ರೆ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅಂತ. ನಮ್ ದೇಶದ ದೊರೆಗಿಲ್ಲದಷ್ಟು ಶತ್ರುಗಳ ಯೋಚನೆ ಮಾಡಿ ನೋಡಿ. ಎಲ್ರೂ ಕಾಲು ಎಳಿಯೋದೆ. ಮನೆ ಯಾರೋ ಒಂದು ಪೋಸ್ಟ್ ಹಾಕ್ತಾನೆ,
1 ಅವರ್ ಮುಂದ್ಗಡೆ ಈ ಡ್ರೆಸ್ ಹಾಕಿದಾನೆ, 1 ಅವರ್ ನಂತರ ಈ ಡ್ರೆಸ್ ಹಾಕಿದಾನೆ ಅಂತ ಏನ್ ಹೇಳ್ತೀವಿ? 1 ಅವರ್ ಹಿಂದ್ಗಡೆ ಏನ್ ಕೆಲಸ ಮಾಡಿದ್ರು ಅಂತ ಹೇಳ್ತಿಲ್ಲ. ಈಗೇನ್ ಕೆಲಸ ಮಾಡಿ ಬರೀ ಡ್ರೆಸ್ಸು, ಇನ್ನೊಂದು ಬರೀ ಈ ತರದ್ದೇ. ನಾಯಿ ಬೋಗಳಿದರೆ ನಾಗಲೋಕವ, ದೊರೆನೇ ಬಿಟ್ಟಿಲ್ಲ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ? ನೆನ್ಪಿಟ್ಕೊಳ್ಳಿ, ನಮಗೆ ಹೆಚ್ಚು ಎಷ್ಟು ಶತ್ರುಗಳು ಜಾಸ್ತಿ ಇದಾರೋ ಅಷ್ಟು ಎತ್ತರಕ್ಕಿದ್ದೇವೆ. ಮೀನಾ ಅಷ್ಟು ಎತ್ತರಕ್ಕಿವತ್ತು. ತಾಯಿಯೇ ಕೆಡ್ಸ್ಕೋಬೇಡಿ. ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ತುಂಬ ಗೌರವದ ಒಂದು ದಿನ. ಬ್ಯೂಟಿಫುಲ್, ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ, ಒಳ್ಳೊಳ್ಳೆ ವ್ಯಕ್ತಿಗಳ ಸಹವಾಸ, ಸಹಯೋಗ, ತುಂಬಾ ಒಂದು ಶುಭ ಸುದ್ದಿಯೊಂದನ್ನು ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಪಡೆಯತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.